ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಹಿಂದಿ ಭಾಷೆ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಆಗ್ತಾ ಇದೆ. ಹಿಂದಿ ಭಾಷೆಗೆ ಈ ಹಿಂದೆ ಕೊಡಲಾಗ್ತಾ ಇದ್ದಂಥ 100 ಅಂಕಗಳ ಬದಲಾಗಿ ಅಂಕಗಳನ್ನು ತೆಗೆದಿಟ್ಟು ಅದಕ್ಕೊಂದು ಗ್ರೇಡ್ ಕೊಡಬೇಕು ಎನ್ನುವಂತಹ ಚರ್ಚೆ. ಆ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾತನಾಡಿದ್ರು. ಅದರ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಹಿಂದಿ ಈಗ ಹೇಗಿದೆಯೋ ಭಾಷೆಯಾಗಿ ಹಾಗೇ ಮುಂದುವರಿಬೇಕು ಅಂತ ಕೆಲವರು ವಾದ ಮಾಡ್ತಾ ಇದ್ದರೆ, ಕೆಲವರು ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು, ಆ ಮುಖಾಂತರ ಕನ್ನಡವನ್ನು ಹೆಚ್ಚು ಹೆಚ್ಚು ಪಸರಿಸುವ ಕೆಲಸ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಮಾತನಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು, ಪಕ್ಕದ ತಮಿಳುನಾಡಿನಂತೆ ಎನ್ನುವಂಥ ಕೂಗು. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಕೂಗು ಕರ್ನಾಟಕದಲ್ಲಿ ಕೇಳಿ ಬಂದಿದೆ. ಹಾಗಾದರೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗುತ್ತಾ? ಇದರಿಂದ ರಾಜ್ಯಕ್ಕೆ ಆಗುವಂಥ ಅನುಕೂಲಗಳೇನು? ಇವೆಲ್ಲದರ ಜೊತೆಗೆ ಯಾವಾಗ ಮಧು ಬಂಗಾರಪ್ಪನವರು ಹಿಂದಿ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ರು, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದೇ ಇವತ್ತಿನ ವಿಶೇಷ. ಹಿಂದಿ ಉಪದ್ರ ಸಿಡಿದ ಕನ್ನಡಿಗ. ಈ ಹಿಂದೆ SSLC ಪರೀಕ್ಷೆ ಅಂದರೆ ಇವತ್ತಿನ ತನಕವೂ ಕೂಡ 625 ಅಂಕಗಳಿಗೆ ನಡೆಯುತ್ತೆ. ಅದರಲ್ಲಿ ಹಿಂದಿ, ಇಂಗ್ಲಿಷ್, ಕನ್ನಡ, ಸಮಾಜ ವಿಜ್ಞಾನ ಮತ್ತು ಗಣಿತ. ಆದರೆ ಇದೀಗ ಹಿಂದಿ ಭಾಷೆಗೆ ಏನು 100 ಅಂಕವನ್ನು ಕೊಡಲಾಗ್ತಾ ಇತ್ತು, ಅದನ್ನು ಕೈಬಿಟ್ಟು ಕೇವಲ ಗ್ರೇಡ್ ಕೊಡಬೇಕು ಅನ್ನುವಂಥ ಆಲೋಚನೆ. ಹಿಂದಿ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ವ್ಯವಸ್ಥೆ. ಅಂದರೆ ಇಷ್ಟು ದಿನಗಳ ಕಾಲ 625 ಅಂಕಗಳಿಗೆ ಪರೀಕ್ಷೆ ಬರೀತಾ ಇದ್ದಂಥ ವಿದ್ಯಾರ್ಥಿಗಳು ಇನ್ನು ಮುಂದೆ 525 ಅಂಕಗಳಿಗೆ ಹಿಂದಿ ವಿಷಯಕ್ಕೆ, ಮತ್ತು ಕೇವಲ ಹಿಂದಿ ಮಾತ್ರವಲ್ಲ, ತೃತೀಯ ಭಾಷೆನ ಯಾರು ಆಯ್ಕೆ ಮಾಡಿಕೊಂಡಿರ್ತಾರೆ ಅವರು ಕೂಡ ಹಿಂದಿ ಸೇರಿದಂತೆ ತೃತೀಯ ಭಾಷೆ ಯಾರ್ಯಾರು ಆಯ್ಕೆ ಮಾಡಿಕೊಂಡಿರ್ತಾರೆ ಆ ವಿಷಯಕ್ಕೆ ಅಂಕಗಳ ಬದಲು ಗ್ರೇಡ್ ಕೊಡುವಂಥ ವಿಚಾರ ಇದು. ಇದರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ಮುಖಾಂತರ ಈ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಗೆಹ್ಲೋಟ್ ಅವರು ಪತ್ರವನ್ನು ಬರೆದಿದ್ದಾರೆ. ಯಾವಾಗ ರಾಜ್ಯಪಾಲರು ಪತ್ರವನ್ನು ಬರೆದರೋ, ರಾಜ್ಯಪಾಲರ ವಿರುದ್ಧವೂ ಕೂಡ ಕನ್ನಡ ಸಂಘಟನೆಗಳು ಹೋರಾಟ ಮಾಡಿವೆ. ಯಾವ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಎನ್ನುವಂಥ ಪ್ರಶ್ನೆಗಳನ್ನು ಅವರೆಲ್ಲ ಮುಂದಿಟ್ಟು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪಕ್ಕದ ತಮಿಳುನಾಡು ದ್ವಿಭಾಷಾ ನೀತಿಯನ್ನು ಅನೇಕ ವರ್ಷಗಳ ಹಿಂದೆ, ಅನೇಕ ದಶಕಗಳ ಹಿಂದೆ ಅಳವಡಿಸಿಕೊಂಡಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಆಗಬೇಕು ಅಂತ ಕೇಂದ್ರ ಸರ್ಕಾರ 2020ನೇ ಇಸ್ವಿಯಲ್ಲಿ NEPಯನ್ನು ಜಾರಿಗೆ ತೆಗೆದುಕೊಂಡು ಬಂತು. ಹೊಸ ಶಿಕ್ಷಣ ನೀತಿ. ಆ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಸೂತ್ರ ಕಡ್ಡಾಯವಾಗಿ ಮಾಡಲಾಗಿದೆ. ಆದರೆ ಸರ್ಕಾರ ಅಂದರೆ BJP ಸರ್ಕಾರ NEPಯನ್ನು ಒಪ್ಕೊಂಡಿತ್ತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು, ನಾವು NEPಯನ್ನು ಜಾರಿ ಮಾಡೋದಿಲ್ಲ, ಬದಲಾಗಿ ಸ್ಟೇಟ್ ಎಜುಕೇಷನ್ ಪಾಲಿಸಿ SEPಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಅವರು ಹೇಳಿದರು. ಅದು ಆದ ನಂತರ ಕಾಂಗ್ರೆಸ್ ಸರ್ಕಾರ ಇದೀಗ ದ್ವಿಭಾಷಾ ನೀತಿ ಜಾರಿಗೆ ಮುಂದಾಗುತ್ತಾ? ಇಂಥದ್ದೊಂದು ಪ್ರಶ್ನೆಗಳು ಮತ್ತು ಇಂಥದ್ದೊಂದು ಸಲಹೆಗಳು ಬರ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು, ಪ್ರೊಫೆಸರ್ ಥೊರೊಟ್ ಆಯೋಗ ಅಂತ. ಆ ಆಯೋಗವು ಕೂಡ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಆಯೋಗ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವರದಿಗಳನ್ನು ಕೊಟ್ಟಿದೆ. ಆ ವರದಿಯಲ್ಲಿಯೂ ಕೂಡ ದ್ವಿಭಾಷಾ ನೀತಿಯ ಬಗ್ಗೆಯೂ ಕೂಡ ಇದೆ. ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡಬೇಕು, ನೈತಿಕತೆ, ಈ ಎಲ್ಲ ವಿಚಾರಗಳು ಅದರಲ್ಲಿ ಇದೆ. ಅದರ ಜೊತೆಗೆ ಈ ದ್ವಿಭಾಷಾ ನೀತಿಯ ಬಗ್ಗೆಯೂ ಕೂಡ ಅದರಲ್ಲಿ ಇರುವಂಥದ್ದು. ಹಾಗಾದರೆ ಈ ದ್ವಿಭಾಷಾ ನೀತಿಯನ್ನು ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಇದರ ಪರವಾಗಿರುವಂಥವರ ವಾದ, ದ್ವಿಭಾಷಾ ನೀತಿಯಿಂದ ಮಕ್ಕಳ ಮೇಲೆ
ಒಂದು ಹೊರೆ ಏನಿತ್ತು, ಹಿಂದಿ ಭಾಷೆಯನ್ನು ಕಲಿಬೇಕು, ಅದಕ್ಕಾಗಿ ಪರೀಕ್ಷೆಯನ್ನು ಸಿದ್ಧಪಡಿಸಬೇಕು, ಅದಕ್ಕಾಗಿ ಅಂಕಗಳನ್ನು ಪಡೆದುಕೊಳ್ಳಬೇಕು. ಕೇವಲ SSLC ವರೆಗೆ ಮಾತ್ರ ಹಿಂದಿಯನ್ನು ಕಲಿತಾರೆ. PUCಗೆ ಹೋದ ನಂತರ ಅನೇಕ ಜನ ಹಿಂದಿಯನ್ನು ಬಿಟ್ಟು ಬಿಡ್ತಾರೆ, ವ್ಯರ್ಥ ಆಗಿಬಿಡುತ್ತೆ. ಹೀಗಾಗಿ ಅದನ್ನು ಕೈ ಬಿಡಬೇಕು ಅಂತ ಅವರ ಪರವಾಗಿರುವಂಥವರು, ಕನ್ನಡ ಉಳಿಬೇಕು ಅಂತ ಹೇಳಿದರೆ ಹಿಂದಿಯನ್ನು ಕೈ ಬಿಡಬೇಕು ಅನ್ನುವಂಥ ಚರ್ಚೆಗಳು ಒಂದು ಕಡೆ ಆಗ್ತಾ ಇದೆ. ಎರಡನೇದ್ದು, ಅದರ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇರುವವರು ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋರು ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಅನೇಕ ಭಾಷೆಗಳಿದೆ, ಹೀಗಾಗಿ ಹಿಂದಿಯನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ, ಉತ್ತರ ಭಾರತದ ಕಡೆಗೆ ಪ್ರವಾಸವನ್ನು ಕೈಗೊಂಡಾಗ, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅತಿ ಹೆಚ್ಚು ಭಾಷೆಗಳನ್ನು ಕಲಿಯೋದ್ರಿಂದ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ ಅಂತ ಅನೇಕರು ಹೇಳ್ತಾ ಇರೋದು. ಇವೆಲ್ಲದರ ನಡುವೆ ಕನ್ನಡ ಪರ ಸಂಘಟನೆಯವರು ಮಾತ್ರ ಹಿಂದಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಮುಖಾಂತರ ಇಂಥದ್ದೊಂದು ಚರ್ಚೆಗಳು ರಾಜ್ಯದಲ್ಲಿ ಶುರುವಾಗಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಭಾರತ ಅನ್ನೋದು ಬಹು ಭಾಷೆಗಳ, ಬಹು ಸಂಸ್ಕೃತಿಯ, ಬಹು ಆಚಾರ ವಿಚಾರಗಳ ಭಾರತವೇ ಹೊರತು ಭಾರತ ಹಿಂದಿ ಭಾರತವಲ್ಲ. ಭಾರತದ ಪ್ರಭುತ್ವದಲ್ಲಿ ಎಲ್ಲ ಭಾಷೆಗಳನ್ನು ಸರಿಸಮಾನವಾಗಿ ಕಾಣಬೇಕಾಗಿದ್ದಂಥ ಭಾಷಾ ಭಾರತ ಒಕ್ಕೂಟದಲ್ಲಿ ಇವತ್ತು ಹಿಂದಿಯನ್ನು ಮಾತ್ರ ಮುಂದಿಟ್ಕೊಂಡು ಬಲವಂತವಾದ ಹಿಂದಿ ಹೇರಿಕೆ ಮಾಡುವ ಮುಖಾಂತರ ಇಡೀ ದಕ್ಷಿಣ ಭಾರತದ ಪ್ರಾದೇಶಿಕ ಎಲ್ಲ ಭಾಷೆಗಳನ್ನು ಕೊಲ್ಲುವ ಹುನ್ನಾರ ಇವತ್ತು ರಾಷ್ಟ್ರೀಯತೆ ಹೆಸರಿನಲ್ಲಿ, ರಾಷ್ಟ್ರದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಇವತ್ತು ಮಾಡಲಿಕ್ಕೆ ನಿಂತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ ದೇಶ ಭಾಷೆ ಯಾವುದು ಅಂದರೆ ಕರ್ನಾಟಕದಲ್ಲಿ ಅದು ಕನ್ನಡ. ನಮಗೆ ರಾಷ್ಟ್ರ ಭಾಷೆ ಯಾವುದು ಅಂತ ಕೇಳಿದ್ರೆ ಅದು ಕನ್ನಡ. ಅದು ಬಿಟ್ಟು ಹಿಂದಿಯನ್ನು ತಗೊಂಬಂದು ಹಿಂಬಂದಿಯಿಂದ ಸಂಚು ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ಎಲ್ಲ ಕೇಂದ್ರ ಸರ್ಕಾರಗಳು. ಈಗ BJPಯವರ ಆಳ್ವಿಕೆ ಇರೋದರಿಂದ BJPಯ ರಾಷ್ಟ್ರೀಯ ನಾಯಕರು ಹೇಳ್ತಾ ಇದ್ದಾರೆ, ಹಿಂದಿ ರಾಷ್ಟ್ರ ಭಾಷೆ ಮಾಡ್ತೀವಿ, ಹಿಂದಿ ಈ ದೇಶದ ಒಂದೇ ಭಾಷೆ ಉಳಿಬೇಕು, ಒಂದೇ ದೇಶ ಒಂದೇ ಭಾಷೆ ಎನ್ನುವ ವಿಚಾರಕ್ಕೆ BJP ನಾಯಕರು ಬಂದಿದ್ದಾರೆ. ದೇಶ ಒಂದೇ ನಾವು ಒಪ್ಕೋತೀವಿ, ಇಲ್ಲ ಅಂತ ಹೇಳೋಲ್ಲ, ಆದರೆ ಭಾಷೆ ಹಿಂದಿ ಒಂದು ಅನ್ನೋದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಾವು ಹಿಂದಿ ಭಾಷೆಯ ವಿರೋಧಿಗಳಲ್ಲ, ಭಾಷೆ ಕಲೀಲಿ, ನಾವು ಕಲಿಯೋದು ಬೇಡ ಅಂತ ಹೇಳ್ತಾ ಇಲ್ಲ. ಈ 10ನೇ ತರಗತಿಯಲ್ಲಿ ಲಕ್ಷಾಂತರ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗ್ತಾ ಇದ್ದಾರೆ ಇವತ್ತು. ಅದು ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತೆ ಎಕ್ಸಾಮ್ ಕೊಡಬೇಕು, ಅದರಲ್ಲೂ ಕೆಲವರೊಂದು ಫೇಲ್ ಆಗ್ತಾರೆ. ಆವಾಗ ಇವತ್ತು ಎಷ್ಟೋ ಜನ, ನಾನು ಕೇಳಿದ್ದೀನಿ ಮಕ್ಕಳನ್ನ, 10ನೇ ಕ್ಲಾಸ್ ಆದಮೇಲೆ ಕೂಲಿಗಳು ಮಾಡ್ಕೊಂಡಿದ್ದಾರೆ, ಹಿಂದಿಯಲ್ಲಿ ಫೇಲ್ ಆಗಿದ್ದೀವಿ ಅಂತ. ಆ ಒಂದು ಹಿಂದಿ ಭಾಷೆ ನಮಗೆ 10ನೇ ತರಗತಿಯಲ್ಲಿ ಬೇಡ, ಬರೀಲಿ, ಗ್ರೇಡ್ ಬೇಡ ಅಂತ ಹೇಳಿಕೊಂಡು ನಾವು ಹೇಳ್ತಾ ಇರೋದು. ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಇವತ್ತು. ಅದನ್ನು ಇವರು ರಾಜಕೀಯವಾಗಿ ತಗೊಂಡು ನಮ್ಮ ರಾಜ್ಯಪಾಲರು ಇವತ್ತು ಅದನ್ನು ವಿರೋಧ ಮಾಡಿ ಕಾಂಗ್ರೆಸ್ ಒಪ್ಕೊಂಡಿದ್ದ ಒಂದು ತೀರ್ಮಾನಕ್ಕೆ ನಾನು ಒಪ್ಪಬಾರ್ದು ಅನ್ನೋ ಥರದಲ್ಲಿ ಅವರು BJP ಅನ್ನೋದು, ಅವರು ಯಾವ ಪಕ್ಷದ ಪರವಾಗಿ ಇರಬಾರ್ದಿತ್ತು, ಅವರು ನಾನು BJP ಪರ ಅಂದ್ಕೊಂಡು ತೋರಿಸ್ಕೊಳ್ತಾ ಇದ್ದಾರೆ. BJP ಪರ ನಿಂತ್ಕೊಂಡು ಅವರು ಇವತ್ತು ಅದಕ್ಕೆ ನಾನು ಸಹಿ ಮಾಡಲ್ಲ ಅನ್ನೋ ಥರದಲ್ಲಿ ಅವರು ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ. ಎಲ್ಲ ಸುಮಾರು ರಾಜ್ಯಗಳಲ್ಲಿ ಇವತ್ತು 2 ಭಾಷೆ ಇರೋದು, 3 ಭಾಷೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಯಾಕೆ ಒತ್ತಾಯಪೂರ್ವಕವಾಗಿ ಎಲ್ಲ ಕನ್ನಡಿಗರು ಬೇಡ ಅನ್ನುವಾಗ ಒತ್ತಾಯಪೂರ್ವಕವಾಗಿ ಯಾಕೆ ಹಿಂದಿಯನ್ನು ಹೇರ್ತಾ ಇದ್ದೀವಿ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇದು ನಮ್ಮ ಒಂದು ಭಾಷೆ ವಿಚಾರವಾಗಿ ಆಗೋಕ್ಕೋಸ್ಕರ ನಾವು ಅದನ್ನು ಗಟ್ಟಿಯಾಗಿ ತೀರ್ಮಾನ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಬಹುಶಃ ಒಂದಿಷ್ಟು ನೋಡಿ, ಇವತ್ತು ರಾಜ್ಯಪಾಲರು ಯಾವುದೇ ಒಂದು ಭಾಷೆಯನ್ನು ಓಲೈಕೆ ಮಾಡಬೇಕು, ಹಿಂದಿ ಭಾಷೆಯನ್ನು ಕರ್ನಾಟಕದಾದ್ಯಂತ ವೈಭವೀಕರಿಸಬೇಕು ಅಂತ ನಿಲುವನ್ನು ಇಟ್ಕೊಂಡು ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಒಂದು ಕನ್ನಡಿಗರ ಪರವಾದ ನಿಲುವನ್ನು ತಗೊಂಡಿರೋ ಸಂದರ್ಭದಲ್ಲಿ ಪತ್ರವನ್ನು ಬರೀತಾರೆ ಅಂದರೆ ನಿಜಕ್ಕೂ ನಾಚಿಗೇಡು. ರಾಜ್ಯಪಾಲರು ಈ ರಾಜ್ಯವನ್ನು ಪಾಲನೆ ಮಾಡಿ ಈ ನಾಡಿನ ಪ್ರಾದೇಶಿಕ ಭಾಷೆಯ ಅಸ್ಮಿತೆಯನ್ನು ಎತ್ತಿ ಇಡಬೇಕಾಗಿರುವಂಥ ರಾಜ್ಯಪಾಲರು ಈ ರೀತಿ ಕನ್ನಡ ವಿರೋಧಿ ನೀತಿಯನ್ನು ತಗೊಂಡಿರೋದಕ್ಕೆ ನಿಜಕ್ಕೂ ನಾಚಿಗೇಡಿನ
ಸಂಗತಿ. ಯಾಕೆಂದರೆ ಇವತ್ತು ಯಾವ ಸಂವಿಧಾನದಲ್ಲಿದೆ ಸ್ವಾಮಿ ಹಿಂದಿ ರಾಷ್ಟ್ರಭಾಷೆ ಅಂತ? ಇವತ್ತು 4000 ವರ್ಷಗಳ ಇತಿಹಾಸ ಇರೋ ಕನ್ನಡ ಯಾಕ್ರಿ ರಾಷ್ಟ್ರಭಾಷೆ ಆಗಬಾರ್ದು? 1600 ವರ್ಷ ಇತಿಹಾಸವಿರೋ ಹಿಂದಿಯನ್ನು ನೀವು ರಾಷ್ಟ್ರಭಾಷೆ ಅನ್ನೋದಾದರೆ 8 ಜ್ಞಾನಪೀಠ ಪ್ರಶಸ್ತಿ, ಲಿಪಿಗಳ ರಾಣಿ, ಯಾಕೆ ನಮ್ಮ ಭಾಷೆ ರಾಷ್ಟ್ರಭಾಷೆ ಆಗಬಾರ್ದು? ನಿಮ್ಮ ಭಾಷೆಯನ್ನು ವೈಭವೀಕರಿಸಬೇಕು ಅಂತೇಳಿ ಕನ್ನಡಿಗರ ಮೇಲೆ ಹೇರಿಕೆ ಆಗ್ತಾರಕ್ಕೆ ನಾಚಿಗೇಡಿನ ಸಂಗತಿ. ಅದರಲ್ಲೂ ರಾಜಕಾರಣಿಗಳು, ಅದರಲ್ಲೂ BJP ನಾಯಕಿಯರು ನಮ್ಮ ಕನ್ನಡಿಗರ ಓಟನ್ನು ಪಡೆದು ಹೋಗಿ ಅಲ್ಲಿ ಕೂತ್ಕೊಂಡು ಕನ್ನಡಿಗರ ವಿರೋಧಿ ಹೇಳಿಕೆ ನೀಡ್ತಿರಲ್ಲ. ಹಿಂದಿ ನಿಮಗೇ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ, ಇನ್ನೇನ್ರಿ ನೀವು ಹಿಂದಿಯನ್ನು ಓಲೈಸ್ತೀರಾ? ನಾಚಿಕೆ ಆಗಬೇಕು. ಈ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳೋದು, ಇವತ್ತು ಸಾಂಕೇತಿಕ ಪ್ರತಿಭಟನೆ ಅಷ್ಟೇ ಸ್ವಾಮಿ, ಇದು ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳ ರಾಜ್ಯಭವನ ಮುತ್ತಿಗೆ ಹಾಕ್ತೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನು ತಾಳುತ್ತೆ. ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರವೇ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಯಾವುದೇ ಮೂಲೆಯಿಂದಾಗಲಿ ಹಿಂದಿಯನ್ನು ವೈಭವೀಕರಿಸೋಕ್ಕೆ, ಕನ್ನಡದ ಮೇಲೆ ಹಿಂದಿ ಹೇರಿಕೆ ಮಾಡೋದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಿಡೋದು. ನೋಡಿ, ಇವತ್ತು ರಾಜ್ಯಪಾಲ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕಳೆದ ಅನೇಕ ವರ್ಷಗಳಿಂದ ಚರ್ಚೆಯಲ್ಲಿದೆ. ಹಾಗಾದರೆ ಇದಕ್ಕೆ ಬ್ರೇಕ್ ಹಾಕಲಾಗುತ್ತಾ? ಏನು ಮಾಡಲಾಗುತ್ತೆ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಆಲೋಚನಾ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರ ಆಗಿರುವಂಥ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಶಿಕ್ಷಣ ತಜ್ಞರಾಗಿರುವಂಥ ವಿವೇಕಾನಂದರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ನಮಸ್ಕಾರ. ಎಸ್, ಮತ್ತೊಂದು ಕಡೆ ಭಾಷಾ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶಾಮ್ಲೀಲಾ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ನಮಸ್ಕಾರ. ಎಸ್ ಸರ್, ಫಸ್ಟು ಶಿಕ್ಷಣ ತಜ್ಞರನ್ನು ಮಾತನಾಡಿಸ್ಬಿಡೋಣ. ಅತಿ ಹೆಚ್ಚು ರಿಲೆವೆಂಟ್ ಇರುವಂತಹ ಸಬ್ಜೆಕ್ಟು. ವಿವೇಕಾನಂದ ಸರ್, ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಈ ತೀರ್ಮಾನದಿಂದ ಬದಲಾವಣೆಗಳ ನಿರೀಕ್ಷೆ ಮಾಡಬಹುದಾ ನಾವು ಕನ್ನಡ ವಿಚಾರದಲ್ಲಿ? ಹಿಂದಿ ಭಾಷೆಗೆ ಇಷ್ಟು ದಿನಗಳ ಕಾಲ ಇದ್ದಂಥ ಅಂಕಗಳನ್ನು ನಾವು ಕೊಡೋದಿಲ್ಲ, ಇನ್ಮೇಲೆ ಗ್ರೇಡ್ ಕೊಡ್ತೀವಿ ಅಂತ. ನೋಡಿ, ಒಂದಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ, ಅಂದರೆ ಎಕ್ಸಾಮು ಮಧ್ಯೆ ಇದನ್ನು ತಂದಿದ್ದು ಸರಿನಾ ಅನ್ನೋದು ಬಿಟ್ಟರೆ, ಕನ್ನಡ ಮತ್ತು ಹಿಂದಿ ನಡುವಿನ ಸಂಘರ್ಷ ಏನು ನಡೀತಾ ಇದೆ ಅದರ ಆಧಾರದ ಮೇಲೆ ಮತ್ತು ಕನ್ನಡದ ದೂರದೃಷ್ಟಿಯಿಂದ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ ಒಂದು ಉಳಿವಿನ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗ್ಲೂ ಅದು ಒಂದು ಉತ್ತಮ ನಿರ್ಧಾರ. ಯಾಕೆ ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಭಾಷೆ, ಹಿಂದಿ ಭಾಷೆ ಅನ್ನೋದಿದೆಯಲ್ಲ, ಅದು ನಮ್ಮ ಭಾಷೆ ಥರಲ್ಲ. ಅದರಲ್ಲೂ 7 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದರಿಂದ ಭಾಷೆಯನ್ನ, ಬರೀ ಹಿಂದಿ ಭಾಷೆ ಅಂತಲ್ಲ, ಯಾವುದೇ ಭಾಷೆಯನ್ನ ನಾವು ತುಚ್ಛೀಕರಿಸಬಾರ್ದು. ಆ ಭಾಷೆಗೂ ಕೂಡ ತನ್ನದೇ ಆದಂತಹ ಇತಿಹಾಸ ಇರುತ್ತೆ, ಮೌಲ್ಯ ಇರುತ್ತೆ. ಅದರಿಂದ ಭಾಷೆ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಯಾಕೆ ಹಿಂದಿ ಮತ್ತು ಕನ್ನಡದ ನಡುವೆ ಸಂಘರ್ಷ ಬಂದಿದೆ ಅಂದ್ರೆ, ಸ್ವಾತಂತ್ರ್ಯ ಬಂದು ಜವಾಹರ್ಲಾಲ್ ನೆಹರು ಕಾಲದಿಂದ ಇಲ್ಲಿಯವರೆಗೂ ಕೂಡ ಹಿಂದಿಯನ್ನ ಕಡ್ಡಾಯವಾಗಿ ಹೇರಿಕೆ ಮಾಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಆ ಕಾರಣಕ್ಕೆ ಈ ಸಂಘರ್ಷ ಬಂದಿದೆ. ಇಲ್ಲ ಅಂದ್ರೆ ಹಿಂದಿಯನ್ನ ಈ ರೀತಿ ಪಾಸ್ ವಿತೌಟ್ ಹಿಂದಿ ಅನ್ನುವಂತಹ ಒಂದು ನಿಯಮ ರೂಪಿಸುವ ಯಾವ ಅವಶ್ಯಕತೆಯೂ ಖಂಡಿತ ಇರಲಿಲ್ಲ. ಆದ್ರೆ ಅದು ಒಂದು ದಾಯಾದಿ ಭಾಷೆಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿದೆ ಹಿಂದಿ. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಇದೊಂಥರ ದಾಯಾದಿ ಭಾಷೆ ಆಗಿದೆ. ಇಂಗ್ಲಿಷ್ ಭಾಷೆನೂ ನೀವು ಹೇಳ್ಬೋದು, ಅರೆ ಇಂಗ್ಲಿಷ್ ಭಾಷೆಯನ್ನ ನಾವು ತಗೋತಿದೀವಿ, ಹಿಂದಿ ಭಾಷೆಯನ್ನ ಯಾಕೆ ಅಂದ್ರೆ, ಹಿಂದಿ ಭಾಷೆಯನ್ನ ಒತ್ತಾಯ ಪೂರ್ವಕವಾಗಿ ಹೇರಲಾಗುತ್ತಿದೆ ಒಂದು. ಎರಡನೇದಾಗಿ, ಕೇವಲ ಭಾಷೆಯನ್ನ ಮಾತ್ರ ಹೇರ್ತಾ ಇಲ್ಲ, ಉದ್ಯೋಗದಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಿದ್ದೀವಿ. ಈಗ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಿ ಅಥವಾ ರೈಲ್ವೇಸ್ ಹೋಗಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಯಾಕೆ ಈ ತಾರತಮ್ಯ ಬರುತ್ತೆ ಅಂದ್ರೆ, ಎರಡೂ ಭಾಷೆ ಒಂದೇ, ಕನ್ನಡ ಮತ್ತು ಹಿಂದಿ. ಆದ್ರೆ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿಬೇಕಾದಾಗ ನಾವು ಕನ್ನಡದಲ್ಲಿ ಬರೀತೀವಿ, ಅವರು ಹಿಂದಿಯಲ್ಲಿ ಬರೀತಾರೆ. ಆಗ ಆ ಸಮಸ್ಯೆ ಬರ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಆಗಿದ್ದೇನು ಅಂದ್ರೆ, ನಾವು ಕನ್ನಡದಲ್ಲಿ ಬರಿಬೇಕು, ಅವರು ಹಿಂದಿಯಲ್ಲಿ ಬರೀದು ನಾವು ಇಂಗ್ಲಿಷಲ್ಲಿ ಬರಿಬೇಕು. ಸೊ ನಮಗೆ ಮಾತೃಭಾಷೆ ಅಲ್ಲದ, ಅಂದ್ರೆ ತಾಯಿ ಭಾಷೆ ಅಲ್ಲದ ಇಂಗ್ಲಿಷ್ ಭಾಷೆ ನಮಗೆ ಕಠಿಣ ಆಗುತ್ತೆ. ಅವ್ರಿಗೆ ಹಿಂದಿ ಅನ್ನೋದು ಪರ್ಮಿಷನ್ ಕೊಟ್ಟಿರೋದ್ರಿಂದ ಹಿಂದಿ ಭಾಷೆ ಅವ್ರಿಗೆ ಸಹಜವಾಗಿರುತ್ತೆ. ಆ ಕಾರಣಕ್ಕೆ ಉದ್ಯೋಗದಲ್ಲಿ ನಮಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಎರಡನೇದಾಗಿ, ಈ ಬ್ಯಾಂಕಿಂಗ್ ಸೆಕ್ಟರ್, ಯಾಕೆಂದ್ರೆ ಈಗ ಗ್ಲೋಬಲೈಸೇಷನ್ ಆಗ್ಬಿಟ್ಟಿದೆ, ಇಡೀ ದೇಶಾದ್ಯಂತ ಬೇರೆ ಬೇರೆ ರೀತಿಯ ಎಲ್ಲ ಸಂಪರ್ಕ ಮಾಧ್ಯಮಗಳು ಎಲ್ಲ ಸೃಷ್ಟಿಯಾಗಿರೋದ್ರಿಂದ ನಾವು ಕನ್ನಡ ಭಾಷೆಯನ್ನ ಉಳಿಸ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆಗೆ ನಾವು ಬಂದಿದ್ದೇವೆ. ಯಾಕೆಂದ್ರೆ ಯಾವಾಗ್ಲೂ ನಿಮ್ಗೆ ಈ ಗ್ಲೋಬಲೈಸೇಷನ್ ಆದ್ಮೇಲೆ ಸಣ್ಣ ಪುಟ್ಟ ಭಾಷೆಗಳು, ನಮ್ಮಂತ ಶಕ್ತಿ ಇಲ್ದಿರುವಂತಹ ಭಾಷೆಗಳಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಅದು ಅಸ್ತಿತ್ವವೇ ಹೋಗ್ಬಿಡುತ್ತೆ ಅಂತ.
ನೀವು ಮುಕ್ತತೆಯನ್ನ ತಗೊಂಡಾಗ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾತ್ರಕ್ಕೆ ಬೆಳೀಲಿ, ಇಲ್ಲ ಅವರು ಅಳಿಲಿ ಅನ್ನೋದಾದ್ರೆ ಈ ದೇಶದ ರೈತರ ಪರಿಸ್ಥಿತಿ ಏನಾಯ್ತು ನೋಡಿ. ಗ್ಲೋಬಲೈಸೇಷನ್ ಆದ್ಮೇಲೆ ಎಷ್ಟೋ ಕೋಟಿ ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ರೀತಿ ಕನ್ನಡ ಭಾಷೆ ಇನ್ನೊಂದು 40-50 ವರ್ಷಗಳಲ್ಲಿ ಕಂಪ್ಲೀಟ್ ಆಗಿ ನಾಶ ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಶಾಲೆಗಳಲ್ಲಿ ಶಿಕ್ಷಣದಲ್ಲೇ ನೀವು ಕನ್ನಡವನ್ನ ಮಾತೃಭಾಷೆಯಾಗಿ ನಾವು ತಗೊಂಡಿಲ್ಲ ಅನ್ನೋದಾದ್ರೆ, ಖಾಸಗೀಕರಣದ ಪ್ರಯುಕ್ತ ಎಲ್ಲ ಖಾಸಗಿ ಶಾಲೆಗಳು ಕೂಡ ಇಂಗ್ಲಿಷನ್ನೇ ನೀವು ಅಥವಾ ಹಿಂದಿಯನ್ನೇ ಮಾಡೋದಾದ್ರೆ ಕನ್ನಡ ಭಾಷೆ ಅಸ್ತಿತ್ವ ಎಲ್ಲಿರುತ್ತೆ? ನಮ್ಮ ಅಸ್ತಿತ್ವ ಎಲ್ಲಿರುತ್ತೆ? ಇಡೀ ಜಗತ್ತಿನ ಎಲ್ಲ ಶೇಕ್ಸ್ಪಿಯರ್ ಇಂದ ಹಿಡಿದು ಎಲ್ಲ ವಿದ್ವಾಂಸರು ಹೇಳೋದೇನು ಅಂದ್ರೆ, ಮಾತೃಭಾಷೆಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಅವರವರ ತಾಯಿ ಭಾಷೆಯಲ್ಲೇ ಇರಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈ ನಿರ್ಧಾರ ಖಂಡಿತವಾಗೂ ಉತ್ತಮವಾಗಿದೆ. ಜೊತೆಗೆ ಕೆಲವರು ಯಾರೋ ಹೇಳ್ತಿದ್ರು, ಹಾಗಾದ್ರೆ ಹಿಂದಿ ಶಿಕ್ಷಕರೇನಾಗಬೇಕು? ಹಿಂದಿ ಭಾಷೆ ಖಂಡಿತ ಇಲ್ಲ. ಹಿಂದಿ ಶಿಕ್ಷಕರು ಹಾಗೆ ಇರ್ತಾರೆ, ಹಿಂದಿ ಹಾಗೆ ಕಲಿತಾನೂ ಇರ್ತಾರೆ. ನೀವು ಹೇಳಿದ್ರಲ್ಲ ಆಗ್ಲೇ, ಒಂದ್ ವೇಳೆ ನಾವು ಪ್ರವಾಸ ಹೋಗ್ಬೇಕಾದ್ರೆ ಅಥವಾ ನಾವೆಲ್ಲ ಬಿಹಾರ ಅಥವಾ ಮಧ್ಯಪ್ರದೇಶದಲ್ಲಿ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಖಂಡಿತ ಅಲ್ಲಿ ಹೋಗ್ಬೇಕು ಅಂದಾಗ ಹಿಂದಿ ಕಲ್ತ್ಕೊಂಡು ಹೋಗ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ. ಯಾವ ಭಾಷೆಗೆ? ಫ್ರೆಂಚ್ ಭಾಷೆಯನ್ನು ಕಲಿತಾರೆ ಎಷ್ಟೋ ಜನ, ಜರ್ಮನ್ ಭಾಷೆ ಕಲಿತಾ ಇದ್ದಾರೆ. ಆ ರೀತಿ ಹಿಂದಿ ಕಲೀಲಿ, ತೆಲುಗು ಕಲೀಲಿ, ತಮಿಳು ಕಲೀಲಿ. ಹೇರಿಕೆಯ ವಿರುದ್ಧ ಮಾತ್ರ ನಮ್ಮ ವಿರೋಧವೇ ಹೊರತುನು ಭಾಷೆಯ ವಿರುದ್ಧ ಖಂಡಿತವಾಗ್ಲೂ ಅಲ್ಲ. ಈ ಪದವನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಹೇರಿಕೆ ಇದೆ, ಆ ಹೇರಿಕೆಯ ವಿರುದ್ಧ ನಮ್ಮ ನಿಲುವು. ಎಸ್, ಬರ್ತೀನಿ ವಿವೇಕಾನಂದ್ರೆ, ಮಾತನಾಡ್ತೀನಿ. ಇದರ ಜೊತೆಗೆ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಡ್ಕೋಟೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ ನಿಮಗೂ ಕೂಡ. ಬರ್ತೀನಿ, ಮಾತನಾಡಿಸ್ತೀನಿ. ಸರ್, ರಾಘವೇಂದ್ರ ಶಾಮ್ಲೀಲಾ ಅವರಿದ್ದಾರೆ. ರಾಘವೇಂದ್ರ ಅವರೇ, ನೀವು ಕೇಳಿಸ್ಕೊಳ್ತಾ ಇದ್ರಿ ಹಿಂದಿ ಹೇರಿಕೆ ಕರ್ನಾಟಕದ ಮೇಲೆ ಆಗ್ತಿದೆ ಅಂತ. ಆಗ್ತಿದೆಯಾ ಹಿಂದಿ ಹೇರಿಕೆ? ಬಲವಂತವಾಗಿ ಆಗ್ತಿದೆಯಾ? 2020 NEPಯಲ್ಲಿ ಬಹಳ ಸ್ಪಷ್ಟವಾಗಿ 3ನೇ ಪಾಯಿಂಟಲ್ಲಿ ಅವರು ಹೇಳ್ತಾರೆ, ತ್ರಿಭಾಷಾ ಸೂತ್ರದಿಂದ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಶೈಕ್ಷಣಿಕ ಹೊರೆಯಾಗ್ತಿದ್ದರೆ ಅದನ್ನು ಸರಳಗೊಳಿಸುವ ನಿಟ್ಟಿನಲ್ಲಿ ನೀವು ದ್ವಿಭಾಷಾ ನೀತಿಯನ್ನು ಮಾಡ್ಬೋದು, ಆದರೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾರಣಕ್ಕೂ ಹೊರೆ ಮಾಡಬಾರ್ದು, ಅದನ್ನು ನೇರವಾಗಿ ನೀವು ಅವ್ರ ಮೇಲೆ ಹೇರಬಾರ್ದು ಅಂತ NEP ಹೇಳ್ತಾ ಇದೆ. ಒಂದಷ್ಟು ವಿಚಾರಗಳು ಇಲ್ಲಿ ಈ ಇಡೀ ಚರ್ಚಾ ವಿಷಯಕ್ಕೆ 1-2-3 ಆಯಾಮಗಳಿವೆ. ನಾವದನ್ನ ಮಿಶ್ರ ಮಾಡಿ ನೋಡಿದಾಗ ಸ್ಪಷ್ಟತೆ ಸಿಗೋದಿಲ್ಲ. ಮೊದಲನೇದು, ಇದು ಶಾಸ್ತ್ರೀಯ ಸ್ಥಾನಮಾನ, ಜ್ಞಾನಪೀಠ ಪ್ರಶಸ್ತಿ. ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ಯಾವುದೇ ಭಾಷೆಯ ಅಸ್ತಿತ್ವವನ್ನ, ಅದರ ಗುಣಮಟ್ಟವನ್ನ ಅಳಿತಕ್ಕಂಥ ಮಾನದಂಡ ಅಲ್ಲ. ಜ್ಞಾನಪೀಠ ಪ್ರಶಸ್ತಿ ಕೊಡುವಂತಹದ್ದು ಒಂದು ಖಾಸಗಿ ಸಂಸ್ಥೆ. ಹಾಗಾಗಿ ಅದು ಭಾರತದ ಅತ್ಯಂತ ಪ್ರತಿಷ್ಠಿತ ಸರ್ಕಾರ ಕೊಡ್ಮಾಡ್ತಕ್ಕಂಥ ಪ್ರಶಸ್ತಿ ಅಲ್ಲ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡ್ಮಾಡ್ತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿಗಳಲ್ಲೂ ಮತ್ತೆ ಅಲ್ಲಿನ ರಾಜಕೀಯ, ಆ ವಿಷಯನ ನಾವು ಮಾತಾಡೋದು ಬೇಡ. ಈಗ ಮುಖ್ಯವಾಗಿ ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಬಂದಿದ್ದೆಲ್ಲಿಂದ ಅನ್ನುವುದರ ಮೂಲಕ್ಕೆ ನಾವು ಹೋಗ್ಬೇಕು. 1964-66ರಲ್ಲಿ ಕೊಠಾರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನುವಂತಹ ಒಂದು ಸಲಹೆ, ಮಾರ್ಗದರ್ಶನಗಳನ್ನ ಕೊಡಿ ಅಂತ ಕೇಳ್ದಾಗ ಅವರು ಪ್ರಸ್ತಾಪ ಪಡೆದಂತಹ ಒಂದು ಅಂಶ ಈ ತ್ರಿಭಾಷಾ ಸೂತ್ರ. ಅದಕ್ಕಿಂತ ಮೊದಲು 1948ರಲ್ಲೂ ಕೂಡ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗಿರುತ್ತೆ ಸರ್. ಅದಕ್ಕೆ ವಿಶ್ವವಿದ್ಯಾಲಯ ಆಯೋಗ ಅಂತ ಕರೀತಾರೆ. ಅದು ಕೂಡ ಹೀಗೆ ಶಿಫಾರಸು ಮಾಡಿದ್ದು ತ್ರಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತ. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ರಾಧಾಕೃಷ್ಣನ್ ಅವರ ಆಯೋಗ ಏನಿತ್ತು, ಅದು ಇಟ್ ವಾಸ್ ಅಬೌಟ್ ದಿ ಹೈಯರ್ ಎಜುಕೇಶನ್, ಇಟ್ ವಾಸ್ ನಾಟ್ ಅಬೌಟ್ ದಿ ಪ್ರೈಮರಿ ಎಜುಕೇಶನ್. ಬಟ್ ಅದರಲ್ಲಿ ಇದನ್ನ ಉಲ್ಲೇಖ ಕೂಡ ಮಾಡಿದ್ರು ಅವರು. ಅಲ್ಲ, ಕಾಲಕ್ಕೆ ಇದು ಉಲ್ಲೇಖ ಆಗ್ತಾನೆ ಇದೆ. ಸಮಗ್ರವಾಗಿ ಮೂಲಭೂತ ಹಂತದಲ್ಲಿ, ಪ್ರಾಥಮಿಕ ಹಂತದಿಂದ ಹಿಡಿದು ಅಂದ್ರೆ ಈ 1 to 16 years ಆಫ್ ಏಜ್ ಅಂತ ಹೇಳಿದ್ರೆ ಅಲ್ಲಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಸುಧಾರಣೆಗಳೇನಿರ್ಬೇಕು, ನೀತಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಸಮಗ್ರವಾದಂತ ಅಧ್ಯಯನ ಮಾಡಿಕೊಟ್ಟಂತ ಮೊದಲನೇ ಒಂದು ಕಮಿಟಿ ಸ್ವತಂತ್ರೋತ್ತರ ಭಾರತದಲ್ಲಿ ಕೊಠಾರಿ ಕಮಿಷನ್. ಹೌದು. ಈ ಕೊಠಾರಿ ಕಮಿಷನ್ ಬಂದ ನಂತರ ಏನಾಗುತ್ತೆ, 68ರಲ್ಲಿ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಅಳವಡಿಸ್ಕೊಳ್ತೀವಿ. ಆದಾಗೂ ಕೂಡ 1972ರ ತನಕ ಶಿಕ್ಷಣ ಅನ್ನುವಂತಹದ್ದು ರಾಜ್ಯ ಪಟ್ಟಿಯಲ್ಲಿ ಇರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ ಇರಲ್ಲ. ರಾಜ್ಯಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಆದ್ರೆ ಶಿಕ್ಷಣ ಅನ್ನುವಂಥದ್ದು ಕೇವಲ ಕಲಿಕೆ ಅಲ್ಲ, ರಾಷ್ಟ್ರ ನಿರ್ಮಾಣದ ಒಂದು ಬಹುದೊಡ್ಡ ಸಾಧನ. ಆರ್ಥಿಕ ಪ್ರಗತಿಗಷ್ಟೇ ಅಲ್ಲದೆ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗ್ತಕ್ಕಂತಹ ಮೂಲ ದ್ರವ್ಯ ಬರೋದು ಶಿಕ್ಷಣದಲ್ಲಿ. ಬಿಕಾಸ್ ದ ಡೆಸ್ಟಿನಿ ಆಫ್ ದಿ ಕಂಟ್ರಿ ಇಸ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್. ಹಾಗಾಗಿ ಇದನ್ನ 1972ರಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ, ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಇದನ್ನ ಸಮವರ್ತಿ ಪಟ್ಟಿಗೆ ತರ್ತಾರೆ. ಈ ಸಮವರ್ತಿ ಪಟ್ಟಿಗೆ ತಂದ ನಂತರ ಏನಾಗುತ್ತೆ, ಒಟ್ಟಾರೆ ರಾಷ್ಟ್ರಕ್ಕೆ ಬೇಕಾದಂತಹ ಒಂದು ಶೈಕ್ಷಣಿಕ ನೀತಿಯ ಆ ಒಂದು ರೀತಿ ರಿವಾಜುಗಳನ್ನ, ಚೌಕಟ್ಟನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ರಾಜ್ಯಗಳನ್ನು ಪರಿಗಣನೆಗೆ ತಗೊಂಡು ಅವರುಗಳನ್ನ ಕೂಡ ಸಂಪರ್ಕ ಮಾಡಿ
ಅವರನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಹುಟ್ಟು ಹಾಕೊಂಡು ಬರ್ತೇವೆ. ಈಗ ತಮಿಳುನಾಡು ತ್ರಿಭಾಷಾ ಸೂತ್ರವನ್ನೇನು ಅನುಸರಿಸಿಲ್ಲ, ಅವರು ಬಹಳ ದೊಡ್ಡ ಮಟ್ಟಿಗೆ ಇದನ್ನ ಪ್ರತಿಭಟಿಸ್ತಾನೆ ಇದ್ದಾರೆ. ಇಲ್ಲಿ ನಾನು ಮಾತಾಡ್ಲಿಕ್ಕೆ ಮುಂಚೆ ಮಾತಾಡಿದಂತಹ ಮಾನೀಯರು ಹೇಳಿದ ಹಾಗೆ ಇಲ್ಲಿ ಭಾಷೆಗಳನ್ನ ಕಲೀಲಿಕ್ಕೆ ಸ್ವಾಗತ ಇದೆ. ಬೆಂಗಳೂರಿನಲ್ಲಿ ಇದ್ಕೊಂಡು 3-4 ಭಾಷೆಗಳನ್ನು ನಾವು ಸುಲಲಿತವಾಗಿ ಮಾತಾಡ್ಬೋದು. ಆದ್ರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬರಬಾರದು, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಬಾರದು ಅಂತಕ್ಕಂಥದ್ದು ನಿಸ್ಸಂಶಯ, ಎರಡನೇ ಮಾತೇ ಇಲ್ಲ. ಆದ್ರೆ ಕೇವಲ ಹಿಂದಿಯನ್ನ 3ನೇ ಭಾಷೆಯಿಂದ ಕಲಿಯೋದ್ರಿಂದ ಕನ್ನಡಕ್ಕೆ ಕೂತು ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಆದ್ರೆ ಇದು ಹೇರಿಕೆ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಮೂಲಭೂತ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ನಮ್ಮ ಪ್ರಾದೇಶಿಕ ಅಸ್ಮಿತೆಯನ್ನ, ನನ್ನ ಪರಂಪರೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಾದೇಶಿಕವಾದಂತಹ ಭಾಷೆಯಲ್ಲಿ, ನನ್ನ ಮಾತೃಭಾಷೆಯಲ್ಲಿ ನಾನು ಶಿಕ್ಷಣವನ್ನು ಕಲಿಬೇಕು. ವ್ಯವಹಾರಾತ್ಮಕವಾಗಿ ನೋಡಿದಾಗ ನಾನು ಇವತ್ತಿನ ಜಾಗತಿಕ ಮಟ್ಟದಲ್ಲಿ ವೂಕಾ ವರ್ಲ್ಡ್ ಅಲ್ಲಿ ಒಂದು ಸಂವಹನ ಮಾಧ್ಯಮವಾಗಿ ರೂಪುಗೊಂಡಿರ್ತಕ್ಕಂಥ ಇಂಗ್ಲಿಷ್ ಅನ್ನ ಕಲಿಬೇಕಾಗುತ್ತೆ. ಜೊತೆಗೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನುವಂತಹದ್ದು, ರಾಷ್ಟ್ರೀಯ ಐಕ್ಯತೆ ಅನ್ನುವಂತಹದ್ದು ಬರಬೇಕು ಅನ್ನೋದಾದ್ರೆ ಒಂದು ಬೇರೆ ರಾಜ್ಯದ ಒಂದು ಭಾಷೆಯನ್ನ ಹಿಂದಿಯನ್ನೇ ಕಲಿಬೇಕು ಅಂತ ಇಲ್ಲ. 3ನೇ ಭಾಷೆ ಬಂದು ಕೇವಲ ಹಿಂದಿಯನ್ನೇ ಕಲಿಬೇಕು ಅಂತ ಇಲ್ಲ. ಅದರಲ್ಲಿ ಯಾವುದನ್ನ ಬೇಕಾದ್ರೂ ಕಲಿಬಹುದು. ಕನ್ನಡವು ಎಲ್ಲ ಅಲ್ಲ, ಭಾರತದ 22 ಭಾಷೆಗಳು ಆಯ್ಕೆ ಇದೆ ಅಲ್ಲಿ. ಹಿಂದಿಯನ್ನೇ ಯಾಕೆ ನಮ್ಮವ್ರು ಆಯ್ಕೆ ಮಾಡ್ಕೊಂಡ್ರು ಇಷ್ಟು ವರ್ಷಗಳ ಕಾಲ? ಅಂದ್ರೆ ಸರಿಸುಮಾರು 20 ವರ್ಷಗಳು ಆಯ್ತು, 60 ವರ್ಷಗಳು ಆಗ್ತಾ ಬಂತು ಈ ಪ್ರಕ್ರಿಯೆ. ಹಿಂದಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ ಬಂದ್ರು ಅನ್ನುವಂಥದ್ದು ಮೂಲಭೂತ. ಬರ್ತೀನಿ ರಾಘವೇಂದ್ರ ಅವರೇ, ಮಾತನಾಡೋಣ. ಇದು ಹೇರಿಕೆಯಾದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಾದ್ರೂ ಇದನ್ನ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಇದನ್ನ ಒಂದು ಆಯ್ಕೆಯಾಗಿ ಕೊಟ್ಟಾಗ ಸ್ವಯಂ ಪ್ರೇರಿತವಾಗಿ ಯಾರಾದ್ರೂ ಕಲೀಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಜೊತೆಗೆ ಮತ್ತೊಂದು ಭಾಷೆಯನ್ನ ಕಲಿಯೋದ್ರಿಂದ ನನ್ನ ಮಾತೃಭಾಷೆಯ ಮೇಲೆ ಅಭಿಮಾನ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನು ಬರ್ತೀನಿ, ಮಾತನಾಡೋಣ. ನನ್ನ ಬೇಸಿಕ್ ಪ್ರಶ್ನೆ ಇದೆ ನಿಮ್ಗೆ, ನೆಕ್ಸ್ಟ್ ಮಾತಾಡಿಸ್ತೀನಿ ನಿಮ್ಮನ್ನ. ಸರ್, ನೋಡ್ತಾ ಇದ್ದೀವಿ, ನಿಮ್ಮನ್ನು ಕೂಡ ಮಾತಾಡಿಸ್ತೀನಿ. ಬರ್ತೀನಿ ಸರ್. ಇದ್ರ ಜೊತೆಗೆ ಇವರು ಕನ್ನಡದ ಜೊತೆಗೆ ಹಿಂದಿ ಹೇರಿಕೆ ಆಗ್ತಾ ಇಲ್ಲ, ನಮ್ಮ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅನೇಕ ವರ್ಷಗಳಿಂದ ರೈಲ್ವೆಯಲ್ಲಿ, UPSC ಎಕ್ಸಾಮ್ಗಳಲ್ಲಿ, ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಹಿಂದಿ ವಿಚಾರದಲ್ಲಿ, ಹಿಂದಿ ವಿಷಯದಲ್ಲಿ SSLC ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಅದು ಹೇರಿಕೆ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅನ್ನೋದು ಹೋರಾಟಗಾರರ ವಾದ. ನಾಗರಾಜ್ ಅವರು, ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಕನ್ನಡವನ್ನು ಕಲಿತಾ ಇದ್ದೀವಿ, ಇಂಗ್ಲೀಷನ್ನು ಕಲಿತಾ ಇದ್ದೀವಿ, ಇಂಗ್ಲೀಷ್ ಜೊತೆಗೆ ಹಿಂದಿ ಕಲಿತ್ರೆ ಸಮಸ್ಯೆ ಏನು, ಹೇರಿಕೆ ಹೆಂಗಾಗುತ್ತೆ ಅಂತ ಅನೇಕರ ಪ್ರಶ್ನೆ ಇದೆ. ಹೇರಿಕೆ ಆಗ್ತಿದೆಯಾ ನಿಜವಾಗಿಯೂ? ಸರ್, ಖಂಡಿತ ಆಗ್ತಾ ಇದೆ ಸರ್. ಇಲ್ಲಿವರೆಗೆ ನಾವು ಕಾಂಗ್ರೆಸ್ ಸರ್ಕಾರನ ನಾವು ಕಟ್ಟಿಸ್ಕೊಬಂದಾಗ ಇಲ್ಲಿ 28 ಜನ ಸಂಸದರುಗಳನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಡೆಲ್ಲಿಗೆ ಪಾರ್ಲಿಮೆಂಟಿಗೆ ಕಳ್ಸಿಕೊಡ್ತೀವಿ. ಈ ನಾಡಿನ ಮಕ್ಕಳಿಗೆ ನಡೆದಂಥ ಅನ್ಯಾಯದ ವಿಚಾರದಲ್ಲಿ ಒಬ್ರು ದನಿ ಎತ್ತಲ್ಲ. ಹಿಂದೆ ನೀವು ನೋಡಿರ್ತೀರಿ ರೈಲ್ವೆ ಇದರಲ್ಲಿ, ಅವಾಗ ಹಿಂದಿ ಮತ್ತೆ ಡಿ ಗ್ರೂಪ್ ನೌಕರಿ ಎಕ್ಸಾಮ್ದು ಹಿಂದಿ ಮತ್ತೆ ಇಂಗ್ಲೀಷಲ್ಲಿ ಬರ್ತಿತ್ತು ಪ್ರಶ್ನೆ, ಇದು ಕ್ವಶನ್ ಪೇಪರು, ಕನ್ನಡದಲ್ಲಿ ಇರಲಿಲ್ಲ. ಆದರೆ ನಾರಾಯಣಗೌಡರ ನಾಯಕತ್ವದಲ್ಲಿ ಡೆಲ್ಲಿಗೆ ಹೋಗಿ ಸುಮಾರು 10,000 to 15,000 ಜನ ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಎಚ್ಚರಿಕೆ ಕೊಟ್ಟು ಅಲ್ಲಂತ ಆ ಸಂದರ್ಭದಂತ ಕೇಂದ್ರ ಸಚಿವ ಮಮತಾ ಬ್ಯಾನರ್ಜಿಯವರು ಒಂದು ನಿರ್ಣಯ ತಗೊಂಡು ತ್ರಿಭಾಷಾ ಇದರಲ್ಲಿ ಅದು ಪತ್ರಿಕೆ ಬರೋಕಂತ ಹೇಳ್ಕೊಂಡು ಇಲ್ಲಿ ಕನ್ನಡದಲ್ಲಿ ಇದು ಬರುತ್ತೆ, ಕ್ವಶನ್ ಪೇಪರ್ ಬರ್ತದೆ. ಅವಾಗ ಎಷ್ಟೋ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ. ಹಾಗಾಗಿ ಮೊನ್ನೆ ನೀವು ನೋಡಿದ್ರಿ 194 ಹುದ್ದೆ ಹುಬ್ಳಿಯಲ್ಲಿ, ಹೌದು, ಅದರಲ್ಲೂ ಹಿಂದಿ ಮತ್ತೆ ಇದ್ರಲ್ಲಿ ಮಾಡಿದ್ರು. ಆಯ್ತಾ, ಅಲ್ಲೂ ಅಷ್ಟೇ ಭಾರಿ ಹೋರಾಟ ಮಾಡಿದ್ರು. ಭಾರಿ ಹೋರಾಟ ಅಂತಂದ್ರೆ ಅದನ್ನ ಅವತ್ತು ನಿಲ್ಸೇ ಬಿಡ್ರೆ ಮಾಡಕ್ ಕೂಡದಂತೆ. ಇಲ್ಲಿ 101 ಹುದ್ದೆನ ಬೆಂಗಳೂರಿನಲ್ಲಿ ಈ ತರ ಒಳಗಿಂದೊಳಗೆ ನಮ್ಮರೇ ಕನ್ನಡದವರೇ ಸಚಿವರು, ಸೋಮಣ್ಣ ಆಯ್ತಾ, ಶೋಭಾ ಆಯ್ತಾ, ಆಮೇಲೆ ಜೋಶಿ, ಇವರೆಲ್ಲ ಇದ್ದಾರೆ. ಇವ್ರಿಗೆ ಯಾಕೆ ನಾಚಿಕೆ ಆಗಬೇಕು ಇವರಿಗೆ? ಯಾಕಂದ್ರೆ ಈ ಕನ್ನಡದ ಮಕ್ಕಳ ಮೇಲೆ ಇಷ್ಟೊಂದು ದೌರ್ಜನ್ಯ ಹೇಳ್ತಾರೆ. ಮನೆ ಹೆಸರನ್ನ ಕೋಟ್ ಮಾಡಿರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಸರ್. ನಮ್ಮ ದೇಶ ಹಲವು ಭಾಷೆಗಳ ದೇಶ, ಹೀಗಾಗಿ ಹಿಂದಿಯನ್ನು ಕೂಡ ಕಲಿಬೇಕು ಅಂತ ಬಿಜೆಪಿಯವರು ವಾದ ಇದೆ ಈ ವಿಚಾರದಲ್ಲಿ. ಸರ್, ಯಾರು ಕಲಿಬೇಕಾಗಿದೆ ಗಂಟು ಮುಟ್ಟೆ ಕಟ್ಕೊಂಡು ಸರ್, ಅವ್ರದ್ದು ಫಸ್ಟ್ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ. ಅವರು ಕಲಿಯೋದಿದ್ರೆ ಅವರು ಯಾರು ಕಲಿಬೇಕಂತ ಇದ್ದಾರೆ ಅವ್ರು ಬೇಕಾದ್ರೆ ಕಲ್ತ್ಕೊಂಡ್ಲಿ. ಕನ್ನಡದ ಮಕ್ಕಳ ಮೇಲೆ ಕಲಿಲೇಬೇಕಂತ ಒತ್ತಡ ತರುವಂಥದ್ದು ಇದು
ನಾವು ಒಪ್ಪಲ್ಲ. ಹೇಗೆ ಒತ್ತಡ ಹಾಕಲಾಗಿದೆ? ಇವ್ರು ಹಾಕ್ತಾ ಇದ್ದಾರೆ ಎಲ್ಲ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಈಗ ಮಧು ಬಂಗಾರಪ್ಪರು ಒಳ್ಳೆ ನಿರ್ಣಯ ತಗೊಂಡ್ರು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಇರ್ಬೋದು, ಇವರು ಇಡೀ ಅವ್ರ ಕಮಿಟಿ ಅಂದ್ರೆ ಅವರ ಸಚಿವ ಇದರವರು ಸಂಪುಟದಲ್ಲಿ ನಿರ್ಣಯ ತಗೊಂಡು ಇದನ್ನ ರದ್ದು ಮಾಡಿದ್ರು. ತಪ್ಪು ಮಾಡಲಿಲ್ಲ. ಯಾರೇ ಈಗ ಪ್ರೈವೇಟ್ ಶಾಲೆಗಳಿದ್ದಾವೆ, ICSE, CBSE, ಅಲ್ಲಿ ಯಾವ ಪಾಠ ಹೇಳ್ಕೊಡ್ತಿದ್ದಾರೆ ಏನಾದ್ರು ತಾವು ಒಂದ್ಸಲ ಆದ್ರೂ ಆ ಶಾಲೆ ಒಳಗಡೆ ಹೋಗಿ ನೀವು ಇಂಟ್ರಿ ಅದಕ್ಕೆ ಗೊತ್ತಾಗುತ್ತೆ. ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಇದಕ್ಕೆ ಬೇಕಾದಂತ ಸಂಸ್ಕೃತಿ ಹೇಳ್ಕೊಡೋದಿಲ್ಲ. ಅದೇ ಬೇರೆ ತರ ಅವ್ರದೇ ಶಾಲೆ ಬುಕ್. CBSE ತ್ರಿಭಾಷಾ ನೀತಿಯನ್ನ ಅಳವಡಿಕೆ ಮಾಡ್ಕೊಂಡಿದೆ ಸರ್ 2026-27ರಲ್ಲಿ. ಅದನ್ನೇ ಹೇಳಿ ಸರ್, ಅಲ್ಲೇ ಬಂದಿದ್ದು ದುರಂತ. ಯಾಕಂದ್ರೆ ನಮ್ಮೂರಲ್ಲಿ ಇಲ್ಲಿದ್ದು ಕನ್ನಡದವರು ಎಲ್ಲ ಮಂತ್ರಿಗಳ ಶಾಲೆಗಳು, MLAಗಳ ಶಾಲೆಗಳು, ಎಲ್ಲ ಸಂಬಂಧಪಟ್ಟ ರಾಜಕಾರಣಿಗಳ ಶಾಲೆಗಳೆಲ್ಲ ಮಾಡಿಕೊಂಡು ಆ ಶಾಲೆಯನ್ನ ಅವರು ಫಸ್ಟ್ ಕನ್ನಡ ಮೀಡಿಯಂ ಅಂತ ತಗೋತಾರೆ, ಅನುಮತಿ ಕೊಡದೆ ಕನ್ನಡ ಮೀಡಿಯಂ ಅಂತ. ಆ ನಂತರ ಏನ್ ಮಾಡ್ತಾರೆ, ಕನ್ನಡ ಮೀಡಿಯಂನ ಸೈಡಿಗೆ ಇಟ್ಟು ಬಂಡವಾಳ ಶಾಹಿಗಳವರು ಹಣ ಮಾಡಬೇಕು. ನಮ್ಮ ಕನ್ನಡದವ್ರದ್ದನ್ನೇ ದುಡ್ಡು ಕಿತ್ಕೊಂಡು ತಿಂತಾರೆ. ಯಾಕಂತಂದ್ರೆ ಕನ್ನಡ ಶಾಲೆಯಲ್ಲಿ ಓದ್ದಾರಲ್ಲ ಇವತ್ತು ಎಂತೆಂಥದ್ರಾಗಿದೆ. ಈಗ ಮಾತಾಡ್ದಾರಲ್ಲ 8 ಜನ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದಾರೆ, 3 ಜನ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. ಆದ್ರೆ ಇವರೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದ್ದೋರು, ಯಾರು ಇಂಗ್ಲಿಷ್ ಮೀಡಿಯಂ ಓದ್ದಾರಲ್ಲ. ಯಾಕಂದ್ರೆ ಇವರು ಆ ಕಾಲದಿಂದ ಓದ್ಕೊಂಡು ಬಂದಿದ್ರು ತಾನೆ ಇವತ್ತು ಆ ಪ್ರಶಸ್ತಿ ಬರೋಕ್ ಸಾಧ್ಯ. ಅವ್ರು ನಡ್ಕೊ ಬಂದಂತ ದಾರಿ ಬಾರಿ ಒಳ್ಳೇದಿತ್ತು. ಈಗ ತಂದು ನೀವು ಹಿಂದಿ ಕಲಿಲೇಬೇಕಂತ ಒತ್ತಡ ತಂದ್ರೆ ಮಕ್ಕಳು ಹೆಂಗ್ ಕಲಿತಾರೆ? ಯಾಕಂದ್ರೆ ಈಗ ಒಳ್ಳೆ ಕೆಲಸ ಮಾಡಿದ್ದೆ ಅನ್ನೋದೇ ಗ್ರೇಡ್ ಕೊಟ್ಟಿದ್ದಾರೆ, ಅದು ಒಳ್ಳೇದೇ. ಅಲ್ಲಿ ಬೇಕಾದ್ರೆ ಕಲಿಸ್ಲಿ, ಅದಕ್ಕೆ ಬೇಡ. ನಾನು ಸ್ಮಾಲ್ ಪ್ರಶ್ನೆ ಇದೆ ಸರ್. ತೃತೀಯ ಭಾಷೆಯಾಗಿ ಕೇವಲ ಹಿಂದಿ ಮಾತ್ರವಿಲ್ಲ, ಕನ್ನಡವೂ ಕೂಡ ಇದೆ ಕೆಲವೊಂದಿಷ್ಟು ಜನರಿಗೆ, ಅವ್ರಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನೋದು ಚರ್ಚೆ ಆಗ್ತಾ ಇರೋ ವಿಚಾರ. ಸರಿ, ಅದನ್ನ ಹೆಂಗ್ ಸಾರ್ಟ್ ಔಟ್ ಮಾಡೋದಿದ? ಈಗ ನಾನು ಹೇಳಿದ್ನಲ್ಲ ಸರ್, ICSE ಮತ್ತು CBSE ಅಲ್ಲಿ ಕನ್ನಡ ಇದಾಗ ಇಲ್ಲ, ಕನ್ನಡ ಇಲ್ಲ. ಅಲ್ಲಿ ಕನ್ನಡ ಅಲ್ಲಿ ತರಬೇಕು. ಆ ಶಾಲೆಗಳಿಗೆ ಇವತ್ತು ಒತ್ತಡ ತಂದು ಕನ್ನಡ ಕಲಿಸುವಂತದ್ದು ಆಗ್ಬೇಕು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಿಂದಿ ಅಲ್ಲ. ನನ್ನ ಬೇಸಿಕ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಈಗ ನನ್ನ ಮನೆಯಲ್ಲಿ ಉರ್ದು ಅಥವಾ ಹಿಂದಿ ಮಾತೃಭಾಷೆ ಇದೆ ಅಂತ ಅನ್ಕೊಳ್ಳೋಣ. ನಾನು ಶಾಲೆಯಲ್ಲಿ ಹಿಂದಿಯನ್ನ ಮಾತೃಭಾಷೆಯಾಗಿ ಆಯ್ಕೆ ಮಾಡ್ಕೊಳ್ತೇನೆ ಮೊದಲೇದು. ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಬರುತ್ತೆ, ತೃತೀಯ ಭಾಷೆಯಾಗಿ ಕನ್ನಡ ಬರುತ್ತೆ. ಈಗ ನೀವು ತೃತೀಯ ಭಾಷೆಗೆ ಗ್ರೇಡ್ ಕೊಡೋದ್ರಿಂದ ಕೇವಲ ಹಿಂದಿಗೆ ಮಾತ್ರ ಹೊಡೆತ ಬೀಳೋದಿಲ್ಲ, ಕನ್ನಡವನ್ನ ಕಲಿಬೇಕು ಅಂತ ಏನು ಬರ್ತಾ ಇದ್ರೆ ಅವ್ರಿಗೂ ಕೂಡ ಹೊಡೆತ ಬೀಳುತ್ತೆ, ಅವ್ರಿಗೂ ಕೂಡ ಗ್ರೇಡ್ ಹೋಗುತ್ತೆ ಅಂತ ನನ್ನ ಪ್ರಶ್ನೆ ಇರೋದು. ಸರ್, ಈಗ ಕನ್ನಡ ಕಲಿಯೋ ಮಕ್ಕಳಿಗೆ ಏನು ಅದೇ ನಡೆಯಲ್ಲ ಸರ್, ಒಳ್ಳೇದಾಗುತ್ತೆ. ಹಿಂದಿ ಕಲಿಯಕ್ಕೆ ಹೋದರಿಗೆ ಮಾತ್ರ ಈಗ ಗ್ರೇಡ್ ಮಾರ್ಕ್ಸ್ ಬರುವುದಿಲ್ಲ, ಗ್ರೇಡ್ ಕೊಡೋದು ಅಲ್ಲಿ ಪ್ರಸ್ತಾಪ ಹುಟ್ಟಿರೋದು. ನಾವು ಹೇಳೋದು ಏನಂತಂದ್ರೆ, ಕಲಿಯೋ ಮಕ್ಕಳಿಗೆ ನಾವೇನು ಯಾರು ಅಡ್ಡಿ ಪಡಿಸಕ್ ಹೋಗಲ್ಲ. ಅಂತವ್ರು ಇದ್ರೆ ಮನೇಲಿ ಕಲ್ತ್ಕೊಂಡ್ಲಿ, ಆಯ್ತಾ. ಶಾಲೆಗೆ ಬಂದಾಗ ಈಗ ಗ್ರೇಡ್ ಕೊಡ್ತಾರೆ, ಗ್ರೇಡ್ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವಾಗ 625 ಮಾರ್ಕ್ ಕೊಡ್ತಾ ಇದ್ರು, ಈಗ 525ಕ್ಕೆ ನಿರ್ಣಯ ತಗೊಂಡಿದ್ದಾರೆ. ಎಲ್ಲ ಸಂಪುಟ ಎಲ್ಲರೂ ಶೇರ್ ಮಾಡಿದ್ದಾರೆ. ಅದಕ್ಕೆ ನಾವು ಫಸ್ಟ್ ಸುಸ್ವಾಗತ ಕೋರ್ತೀವಿ. ಎರಡನೇದಾಗಿ ಇದಕ್ಕೆ ಎಂಟ್ರಿ ಆದ್ರಲ್ಲ ನಮ್ಮ ರಾಜ್ಯಪಾಲರು, ಇದೊಂದು ಈ ನಾಡಿನ ದುರಂತ. ಯಾಕಂದ್ರೆ ಇಲ್ಲಿನ ಎಲ್ಲಾ ಸೌಲಭ್ಯ, ಎಲ್ಲಾ ವಸತಿ, ಎಲ್ಲ ಪ್ರತಿಯೊಂದು ತಗೊಂಡು ಮನುಷ್ಯ ಏಕಾಂಗಿಯಾಗಿ ನಮಗೆ ಇವರಿಗೆ ನಮ್ಮ ಯಾರು ನಮ್ಮ ವಿಧಾನಸೌಧ ಇವರಿಗೆ ಚೀಫ್ ಇವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಹಾಕ್ತಾರೆ. ಇದು ಯಾವ ದುರಂತ ಹೇಳ್ರಿ? ಯಾಕಂತಂದ್ರೆ ಅವರು ಈ ರಾಜ್ಯಕ್ಕೆ ಬಂದಿದ್ದಾರೆ, ಕೇಂದ್ರದಿಂದ ಕಳಿಸ್ಕೊಟ್ಟಿದ್ದಾರೆ. ಬಂದಂಥವ್ರು ಯಾವ್ದಾದ್ರು ಬೇರೆ ತರದ್ದು ಏನಾದ್ರು ನೋಡ್ಕೊಂಡು ಅವ್ರು ಇರಲಿ. ಈ ಕನ್ನಡದ ವಿಚಾರದಲ್ಲಿ ಅವ್ರು ಬಂದದಾದ್ರೆ ನಾವು ಒಂದೇ ಮಾತು ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಹೇಳೋದಿಷ್ಟೇ, ಅವ್ರು ಇಲ್ಲಿಂದ ತೊಲಗಲಿ. ನಾವು ಅಂಥವ್ರು ಬೇಡ, ಅಂತ ರಾಜ್ಯಪಾಲರು ನಮಗೆ ಬೇಕಾಗೇ ಇಲ್ಲ. ಯಾಕಂತಂದ್ರೆ ಈ ನಾಡು ಕಾಪಾಡಿದಾರೆ, ಆ ರಾಜ್ಯಪಾಲರು ಇರಲಿ. ಈ ನಾಡು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಅಂತಾರ ಅವರು. ಹಿಂದಿ ಕಲಿಯದೇ ಇದ್ದರೆ ಇದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಆಗುತ್ತೆ. ಎಲ್ಲೂ ಇದು ರಾಷ್ಟ್ರ ಭಾಷೆ ಅಂತಲ್ಲಿ ಯಾವತ್ತೂ ಪ್ರಸ್ತಾಪ ಆಗಿಲ್ಲ, ಯಾವ ಇದ್ರಲ್ಲೂ ಬಂದಿಲ್ಲ. ಆಯ್ತಾ? ಹಾಗೇನಾದ್ರು ರಾಷ್ಟ್ರ ಭಾಷೆ ಅಂತ ಏನಾದ್ರು ಇವ್ರು ಮಾಡೋದಿದ್ರೆ, ನಮ್ಮ ರೂಪಾಯಿ ನೋಟಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆನೂ ರಾಷ್ಟ್ರೀಯ ಭಾಷೆ. ಅದು ಒಪ್ಪದ್ರೆ ಇವಾಗ ಹೇಳಿ ಗವರ್ನರ್ ಅದಕ್ಕೆ ಒಪ್ಪಿಕೊಳ್ಳಿ. ಭಾರತದಲ್ಲಿರುವಂತಹ 22 ಭಾಷೆಗಳು ಏನಿದೆ, ಹಿಂದಿಯೂ ಕೂಡ ಒಂದರಲ್ಲಿ 22 ಆಡಳಿತ ಭಾಷೆಗಳು ಅಂತ ನಾವೇನು 22 ಗುರುತಿಸಿದೀವಿ. ಆ 22 ಭಾಷೆಗಳಲ್ಲಿ ಹಿಂದಿಯೂ ಕೂಡ ಒಂದು. ಆದರೆ ಅದನ್ನ ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ. ಇದನ್ನು ನಾವು ಗಮನಿಸಬೇಕಾದ ಸಂಗತಿ.
ಸಂಗತಿ. ಖಂಡಿತ ಖಂಡಿತ. ಈಗ ಉತ್ತರ ಭಾರತದಲ್ಲೇ ಮಾತಾಡ್ತಾರಂತ ಹೇಳಿ ನಮಗೆ ಒತ್ತಡ ಹಾಕುವಂಥದ್ದಲ್ಲ. ನಮಗೆ ಬೇಕಾದ್ರೆ ನಾವು ಕಲಿತೀವಿ, ಬೇಡ ಅಂದ್ರೆ ಸೈಡಿಗೆ ಇರ್ತೀವಿ. ನೀವು ಕಲಿಲೇಬೇಕು ಅಂತ ಹೇಳ್ಕೊಂಡು ಈಗ ನಮ್ಮ ರಾಜ್ಯಪಾಲರು ಏನಾದ್ರು ಒತ್ತಡ ತಂದ್ರೆ, ನಾವು ನಿನ್ನೆ ನಾರಾಯಣಗೌಡರು ಹೋರಾಟ ಮಾಡಿದ್ರು, ಅಲ್ಲಿ ಒಂದೇ ಮಾತು ಹೇಳಿದ್ದಾರೆ ನಾರಾಯಣಗೌಡರು, ನೀವು ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದು ಬೇಡ, ಇಲ್ಲಿಂದ ತೊಲಗಬೇಡಿ ಅಂದಿದ್ದಾರೆ. ಇದು ಅವರಿಗೆ ನಮ್ಮ ಫುಲ್ ಬೆಂಬಲ ಇದೆ. ಯಾಕಂತಂದ್ರೆ ನಾರಾಯಣಗೌಡರು 100% ಸತ್ಯವಾದಂತ ಮಾತು ಹೇಳಿದ್ದಾರೆ. ಕನ್ನಡದ ಮಕ್ಕಳಿಗೆ ಏನಾದ್ರು ಅನ್ಯಾಯ ನಡೆದ್ರೆ ಅವ್ರು ಸಹಿಸಲ್ಲ, ಈ ನಾಡಿನ ಯಾವ ಹೋರಾಟಗಾರರು ಸಹಿಸಲ್ಲ. ಯಾಕಂದ್ರೆ ಇದು ಈ ನಾಡಿನ ಸಂಸ್ಕೃತಿ, ಈ ನಾಡಿನ ಸೌಜನ್ಯವನ್ನು ಉಳಿಸ್ಕೋಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಸರ್. ಎಸ್, ಬರ್ತೀನಿ. ಬಸವರಾಜ್ ಅವರೇ, ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ, ತ್ರಿಭಾಷಾ ಏನಿದೆ ಅದನ್ನು ಬಿಟ್ಟು ಬಿಡಬೇಕು, ದ್ವಿಭಾಷಾ ನೀತಿ ಜಾರಿಯಾಗಬೇಕು. ಇದು ಇವತ್ತಿನ ಕೂಗಲ್ಲ ಕರ್ನಾಟಕದಲ್ಲಿ. ಯಾವಾಗ ತಮಿಳುನಾಡು 1968ರಲ್ಲಿ ಇದನ್ನು ಅಳವಡಿಸ್ಕೊಳ್ತು, ಅವತ್ತಿನಿಂದ ಕೂಡ ಕರ್ನಾಟಕದಲ್ಲಿ ಇಂಥ ಹೋರಾಟಗಳು, ನೀವು ಕೂಡ ಅನೇಕ ಹೋರಾಟವನ್ನು ಮಾಡಿದ್ದೀರಿ, ಕನ್ನಡ ಹೋರಾಟಗಾರರು ಮಾಡಿದ್ದಾರೆ, ಭಾಷಾ ತಜ್ಞರು ಈ ವಿಚಾರದಲ್ಲಿ ಇದಾಗೆ. ಇತ್ತೀಚೆಗೆ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು, ಪ್ರೊಫೆಸರ್ ತೋರಕ್ ಆಯೋಗ ಅಂತ. ಅವರು ಕೂಡ ಹೇಳಿದ್ದಾರೆ 5ನೇ ತರಗತಿವರೆಗೆ ಕನ್ನಡ ಮತ್ತು ಮಾತೃಭಾಷೆಯಲ್ಲಿ, ಅಂದರೆ ಕನ್ನಡ ಪ್ಲಸ್ ಇಂಗ್ಲೀಷು, ಇದರ ಜೊತೆಗೆ ಕನ್ನಡ ಮೀಡಿಯಂನಲ್ಲಿ ಕಲಿಯೋರಿಗೆ ಕನ್ನಡ ಮತ್ತು ಇಂಗ್ಲೀಷು, ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಯೋರಿಗೆ ಇಂಗ್ಲೀಷ್ ಪ್ರಥಮ ಭಾಷೆ, ದ್ವಿತೀಯ ಭಾಷೆಯಾಗಿ ಕನ್ನಡ, ಹಿಂದಿಗೆ ಕೊಟ್ಬಿಡೋದು ಅಂತ. ಏನು ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಮೊದಲನೇದಾಗಿ ರಾಜ್ಯಪಾಲರಿಗೆ ಧಿಕ್ಕಾರ ಹೇಳ್ತೀನಿ ನಾನು. ಓಕೆ, ಕರ್ನಾಟಕ ಸರ್ಕಾರ ಅಭಿನಂದಿಸ್ತೀನಿ ನಾನು. ಯಾಕಂದರೆ ಈಗಿನ ಅಲ್ಲ, ಇದು ಸುಮಾರು 34 ವರ್ಷದ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಿಂದಿ ಕಲೀರಿ, ಬೋನಸ್ ಕೊಡ್ತೀವಿ, ಅರಿಯಸ್ ಕೊಡ್ತೀವಿ, ನಿಮ್ಮನ್ನ ದಬ್ಬಳಿಕೆ ಮಾಡೋದು ಪ್ರತಿಯೊಂದರಲ್ಲಿ. ಈಗ ರೈಲ್ವೆದಲ್ಲಿ ಹೇಳ್ತಾ ಇದ್ದೀರಾ ನೀವು, ರೈಲ್ವೆದಲ್ಲಿ 4700 ಉದ್ಯೋಗಗಳು 2009-10ರಲ್ಲಿ ಬಿಟ್ರು. ಖಾಲಿ ಡಿ ದರ್ಜಿ ರೈಲ್ವೆದಲ್ಲಿ ಕಸ ಗುಡಿಸೋದು, ಪಟ್ರಿ ಮೇಲೆ ಕಸ ಗುಡಿಸಿ ಜಲ್ಲಿ ಹಾಕಂತ ಕೆಲಸಕ್ಕೆ ಇವರು ಗುಜರಾತಿಂದ ಬಿಹಾರದಿಂದ ಕರ್ಕೊಂಡ್ಬರ್ತಾರೆ ಬೆಂಗಳೂರಿಗೆ, ಅದು ಕರ್ನಾಟಕ ಎಕ್ಸಾಮ್ ಬರೆಯೋಕ್ಕೆ. 4700 ಉದ್ಯೋಗಗಳು ಕಿತ್ಕೊಂತಿದ್ರು. ಹಿಂದಿ ಪಾಲಾಗ್ತಿತ್ತು, ಉತ್ತರ ಭಾರತದ ಪಾಲಾಗ್ತಿತ್ತು ಅಂತ. ನಾವೆಲ್ಲ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿ 4700 ಉದ್ಯೋಗ ಕನ್ನಡ ಮಕ್ಕಳಿಗೆ ಸಿಗಬೇಕು, ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೇ ಕೊಡ್ಬೇಕು. ನೀವು ಹಿಂದಿ ಆದ ಏನೋ ಕೊಟ್ರೆ ಎಲ್ಲ ರೈಲು ತುಂಬಾ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಓಡಿಸಿದೀವಿ, ಉತ್ತರ ಭಾರತಕ್ಕೆ ಓಡಿಸಿದೀವಿ ಅವ್ರನ್ನ. ಅವಾಗ ಎಕ್ಸಾಮ್ ಮಮತಾ ಬ್ಯಾನರ್ಜಿಗೆ ಅವ್ರು ಅಭಿನಂದಿಸ್ತೀವಿ ನಾವು, ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಕೊಟ್ಟರು. ಇವನ್ ಮಮತಾ ಬ್ಯಾನರ್ಜಿ ಕೂಡ ತ್ರಿಭಾಷಾ ನೀತಿಯನ್ನು ವಿರೋಧ ಮಾಡ್ತಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ದ್ವಿಭಾಷಾ ನೀತಿ ಜಾರಿ ಆಗಬೇಕು ಅಂತ. ಅದೇ ಈಗ ನಾವು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟದಕ್ಕೆ ಇವತ್ತು ನಮ್ಮ ಕನ್ನಡದ ಮಕ್ಕಳಿಗೆ 4700 ಉದ್ಯೋಗದಲ್ಲಿ 3800 ಜನ ಪಾಸ್ ಆದರು. ರೈಲ್ವೆದಲ್ಲಿ ಉದ್ಯೋಗ ಸಿಗುತ್ತೆ ಕನ್ನಡದ ಮಕ್ಕಳಿಗೆ. ಅವತ್ತೆಲ್ಲ ಕೇಸ್ ಆಯ್ತು, ಹೋರಾಟ ಆಯ್ತು, ಸಾಕಷ್ಟು ಜನ ನಾವೆಲ್ಲ ಜೈಲ್ಗೆ ಹೋದಿವಿ. ಪದೇ ಇವತ್ತೆಲ್ಲ ನೋಡ್ತಾ ಇದ್ದಾರೆ, ಬ್ಯಾಂಕಿಂಗ್ ಅಲ್ಲಿ ಒಂದು ಚಲನ್ ತಗೋಬೇಕಾದ್ರೂ ಹಿಂದಿಯಲ್ಲಿ ಕೊಡ್ತಾರೆ. ಎಷ್ಟಂತೂ ನಾವು ಸಹಿಸ್ಕೊಳ್ಳೋಣ ಹೇಳಿ ಕರ್ನಾಟಕ ಜನತೆ. 7 ಕೋಟಿ ಜನ ಕನ್ನಡಿಗರು ನಾವು ಇದೀವಿ. ಬರೀ ಹೋರಾಟಗಾರರೇ ಬೀದಿಗಿಳಿದು ಹೋರಾಟ ಮಾಡಬೇಕು. ಇವತ್ತು ಶಿಕ್ಷಣ ಏನಾಗಿದೆ ಅಂದ್ರೆ ಬಿಸ್ನೆಸ್ ಆಗಿಬಿಟ್ಟಿದೆ. ಇವತ್ತೆಲ್ಲ ಪ್ರೈವೇಟ್ ಕಾಲೇಜುಗಳೆಲ್ಲ ಶಿಕ್ಷಕರು ನೋಡ್ತಾ ಇದ್ದೀವಿ ನೀವು, ಹಿಂದಿ ಕಲಿಸ್ತಾರೆ, ಇಲ್ಲಾಂದ್ರೆ ಇಂಗ್ಲೀಷ್ ಕಲಿಸ್ತಾರೆ. ನೀವು ರಾಷ್ಟ್ರೀಯ ಭಾಷೆ ಇದೆ ಕಲೀರಿ ನೀವು ಅಂತೇಳಿ ದಬ್ಬಳಿಕೆ ಮಾಡೋದು. ಶಿಕ್ಷಕರಿಗೆ ಗೊತ್ತಿಲ್ಲ ಅದು ರಾಷ್ಟ್ರೀಯ ಭಾಷೆ ಅಲ್ಲ, ಅದು ಎಲ್ಲಿ ದಾಖಲೆ ಇದೆ ತೋರಿಸಿರ್ಲಿ. 22 ಭಾಷೆಗಳು ರಾಷ್ಟ್ರೀಯ ಭಾಷೆ ಆಗುತ್ತೆ. ಕನ್ನಡ ರಾಷ್ಟ್ರೀಯ ಭಾಷೆ. ಭಾಷಾ ಮತ್ತು ದ್ವಿಭಾಷಾದಲ್ಲಿ ರಾಜಕಾರಣವು ಅಡಗಿದೆ ಅಂತ ನಿಮ್ಗೆ ಖಂಡಿತ ಇವಾಗ ಏನಾಗುತ್ತೆ ಅಂದ್ರೆ ಉತ್ತರ ಭಾರತ. ನನ್ನ ಬೇಸಿಕ್ ಪ್ರಶ್ನೆ, ಯಾವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹಿಂದಿ ಹೇರಿಕೆ ಆಗ್ತಿದೆ ಅಂತ ಹೇಳ್ತಿದಾರೋ, ಅದೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ದಂತ ಇಂದಿರಾ ಗಾಂಧಿ ಅವರು 1978ರಲ್ಲಿ ತ್ರಿಭಾಷಾ ನೀತಿಯನ್ನ ಕಾಯಂಗೊಳಿಸಿದ್ದನ್ನು ನಾವು ನೋಡಿದೀವಿ. ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮ ಮೇಲೆ ದಬ್ಬಳಿಕೆ ಮಾಡ್ಕೊಂಡ್ ಬಂದ್ರೆ ಇದು ಒಂದೇ ಅಂತ ಹೇಳ್ತಾ ಇಲ್ಲ. ಇದು ಕನ್ನಡ ಸಿದ್ದರಾಮಯ್ಯ ಅಂತ ಹೇಳ್ತೀವಿ ನಾವು. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಅಭಿನಂದಿಸ್ತೀವಿ ನಾವು. ಪಾರ್ಟಿ ಬರಲ್ಲ, ಅದರ ಹಿಂದ್ಗಡೆ ರಾಜಕಾರಣ ಇದೆ ಅಂತ ನಾನು ಹೇಳ್ತಾ ಇದೆ. ಏನಾಗುತ್ತಂದ್ರೆ ಈಗ ಕರ್ನಾಟಕದಲ್ಲಿ ಉತ್ತರ ಭಾರತ ಲಕ್ಷಾಂತರ ಜನ ಬರ್ತಾ ಇದಾರೆ. ನಮ್ಮ ಉದ್ಯೋಗ ಕಿತ್ಕೊಂತ ಇದಾರೆ, ನಮ್ಮ ಭೂಮಿ ಕಿತ್ಕೊಂತ ಇದಾರೆ, ಎಲ್ಲ ಕಿತ್ಕೊಂಡು ಕನ್ನಡದ ಮೇಲೆ ದಬ್ಬಳಿಕೆ ಎಲ್ಲದರಲ್ಲಿ. ಇವತ್ತು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕನ್ನಡ ವರ್ಕರ್ಸ್ಗೆಲ್ಲ ನೀವು ಹಿಂದಿ ಕಲೀರಿ, ಬೋನಸ್ ಕೊಡ್ತೀವಿ. ಒಳ್ಳೆ ತಾಜ್ ಹೋಟ್ಲಲ್ಲಿ ಅಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಕೇಂದ್ರದಿಂದ ಸಂಸದರುಗಳೆಲ್ಲ ಕರೆಸ್ಕೊಂಡು ಸಭೆಗಳು ಮಾಡ್ತಾರೆ ತಾಜ್ ಹೋಟ್ಲಲ್ಲಿ. ಇವ್ರಿಗೆ ಯಾರು ಅವಕಾಶ ಮಾಡಿಕೊಡ್ರು? ಸಂಸದ ನಮ್ಮ ನಾಗರಾಜ್ ಹೇಳ್ದಂಗೆ 28 ಜನ ಸಂಸದರುಗಳು ಕನ್ನಡದಿಂದ ಗೆದ್ದೋಗಿದ್ದೀರಾ. ನೀವು ಅನ್ನ ತಿಂತಿದ್ದೀರಾ, ನಾವು ಸಂಬಳ ನಾವು ಓಟ್ ಗೆದ್ದಿದ್ರು. ನೀವೆಲ್ಲ ಯಾಕೆ ದನಿ ಎತ್ತಲ್ಲ ಅಲ್ಲಿ? ನಾವು ಪದೇ ಹೋರಾಟಗಾರರೇ ನಾವು ಜೈಲ್ಗೆ ಹೋಗೋದು, ಹೋರಾಟಗಾರರೇ ಬೀದಿಗಿಳಿಯೋದು, ಕನ್ನಡದ ಮಕ್ಕಳೇ ಹೋರಾಟ ಮಾಡ್ಕೊಂಡಿದ್ರೆ ನಿಮ್ಗೆ ಹಾಕಿ ಚುನಾವಣೆ ಗೆಲ್ಸಿದ್ದೀರ ನೀವು ದನಿ ಎತ್ತಬೇಕು.
ನೀವು ಗಂಡಸರಾಗ್ರಿ, ನೀವು 28 ಸಂಸದರುಗಳು 228 ಜನ ಶಾಸಕರುಗಳು ಇದ್ದೀರಾ, ಅಲ್ಲಿ ಅಧಿವೇಶನದಲ್ಲಿ ಮಾತಾಡ್ತೀರಿ, ನಮ್ಗೆ ಕ್ರಿಕೆಟ್ ಬಗ್ಗೆ ಟಿಕೆಟ್ ಕೊಡ್ತಲ್ಲ ಅಂತ ಹೇಳ್ತಾರ. ಕನ್ನಡದ ಮಕ್ಕಳ ಬಗ್ಗೆ ಚರ್ಚೆ ಮಾಡಿ ಹೋರಾಟ ಮಾಡಿ ನೀವು ಅಧಿವೇಶನದಲ್ಲಿ ಒಗ್ಗೂಡ್ರಿ ಅಂತ ಹೇಳ್ತೀವಿ ನಾವು. ಮುಂದಿನ ದಿನ ನಮ್ಮ ಚುನಾವಣೆ ಅಧಿಕಾರಿ ಮೇಲೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ನಾಳೆ ಸಚಿವರು ಶಾಸಕರುಗಳ ಮೇಲೆ. ಯಾಕಂದ್ರೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ರಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಎಷ್ಟೊಂದು ನಾವು ಸಹಿಸ್ಕೊಂಡಿರೋಣ ಹೇಳಿ. ಬ್ಯಾಂಕಲ್ಲಿ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ರೈಲ್ವೆದಲ್ಲಿ ಅನ್ಯಾಯ ಆಗ್ತಾ ಇದೆ, ನಮಗೆ ಎಲ್ಲದರಲ್ಲಿ ಅನ್ಯಾಯ ಆಗ್ತಾ ಇದೆ. ಇವಾಗ ಶಿಕ್ಷಣದಲ್ಲಿ ಅಷ್ಟೇ, ಕನ್ನಡ ಶಾಲೆಗಳು ಎಷ್ಟೋ ಶಾಲೆ ಗಡಿ ಭಾಗದಲ್ಲಿ ಮುಚ್ಚೋಗ್ತಾ ಇದೆ. ಇವತ್ತ ಯಾರು ಕೇಳ್ತಾ ಇದ್ದಾರೆ? ರಾಜಕಾರಣದಲ್ಲಿ ಕೇಳ್ತಾ ಇದ್ದೀರಾ? ನಮ್ಮ ಕಲ್ಯಾಣ ಕನ್ನಡದ ನೋಡಿ, ಇವತ್ತು ಗುರುಮಠಕಲ್ ಆಗಿರ್ಬೋದು, ಆ ಕಡೆ ಚಿಂಚೋಳಿ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳು ಬಂದ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರೈವೇಟ್ ಶಾಲೆಗಳು ದೊಡ್ಡ ಕಾಲೇಜ್ ಕಟ್ಬಿಟ್ಟು ನೀವು ಇಂಗ್ಲಿಷ್ ಕಲಿಸ್ತೀವಿ ಅದು ಕಲಿಸ್ತೀವಿ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ ನೀವು. ಎಷ್ಟೋ ಮಕ್ಕಳು ಇವತ್ತು ಕನ್ನಡ ಶಾಲೆಯಲ್ಲಿ ಓದಿ IPS ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, KPS ಆಗಿದ್ದಾರೆ. ಓಕೆ, ಬರ್ತೀನಿ ಸರ್, ಬರ್ತೀನಿ, ಮಾತನಾಡೋಣ. ವಿವೇಕಾನಂದ ಸರ್, ನನ್ನ ಧ್ವನಿ ಕೇಳಿಸ್ತಿದೆ ನಿಮಗೆ? ಕೇಳಿಸ್ತಿದೆ. ಬರ್ತೀನಿ ಸರ್, ಬರ್ತೀನಿ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೇಳ್ತಾ ಇದ್ದಾರೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿದೆ ಅಂತ. ಆ ಬಗ್ಗೆ ನಿಮ್ಮ ಹತ್ರ ಒಂದು ಬೇಸಿಕ್ ಪ್ರಶ್ನೆ ಇದೆ ಸರ್, ಹೆಂಗ್ ಸಾಧ್ಯ ಇದು ಅಂತ. ಬರ್ತೀನಿ ವಾಪಸ್ಸು. ವಿವೇಕಾನಂದ್ ಸರ್, ನನ್ನೊಂದು ಬೇಸಿಕ್ ಪ್ರಶ್ನೆ ಇದೆ. ಅನೇಕ ಜನ ಹೇಳ್ತಾ ಇದ್ದಾರೆ, ಹೋರಾಟಗಾರರು ಒಂದು ಡಾಟಾ ಕೊಟ್ಟಿದ್ದಾರೆ. ಅವರು 2024ರ SSLC ಪರೀಕ್ಷೆಯಲ್ಲಿ 90,794 ಮಕ್ಕಳು ಹಿಂದಿ ವಿಷಯದಲ್ಲಿ ಫೇಲ್ ಆಗಿದ್ರು. ಅದರ ಸಂಖ್ಯೆ 2025ರಲ್ಲಿ 1,42,000ಕ್ಕೆ ಏರಿಕೆ ಆಗಿದೆ. ಅಂದರೆ ಹಿಂದಿ ಕಲಿಯೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಅದೊಂದು ಹೊರೆ ಆಗಿದೆ. ಆ ಕಾರಣಕ್ಕಾಗಿ ಹಿಂದಿಯನ್ನು ಬಿಡಬೇಕು ಅನ್ನೋದು ಅವರ ವಾದ. ಆ್ಯಸ್ ಇಟ್ ಈಸ್, ಇದಕ್ಕೆ ತರ್ಕಕ್ಕೆ ನಾವು ಒಪ್ಪಿಕೊಂಡಂತೆ ಆದರೂ ಕೂಡ 2025ರ SSLC ಪರೀಕ್ಷೆಯಲ್ಲಿ ಒಟ್ಟಾರೆ ಏನು ಹಾಜರಿದ್ದರು SSLC ಪರೀಕ್ಷೆಯಲ್ಲಿ, ಆ ವಿದ್ಯಾರ್ಥಿಗಳ ಪೈಕಿ 5 ವಿದ್ಯಾರ್ಥಿಗಳ ಪೈಕಿ ಒಬ್ಬರು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ, ಒಬ್ಬರು ಕನ್ನಡದಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹೆಂಗೆ ಇದು ಮ್ಯಾಚ್ ಮಾಡುತ್ತೆ? ನೀವು ಹಿಂದಿಯನ್ನು ತೆಗೆದುಹಾಕಿ ದ್ವಿಭಾಷಾ ನೀತಿಯನ್ನು ತೆಗೆದುಕೊಂಡು ಬಂದು ಕನ್ನಡವನ್ನು ಮಾತ್ರ ಕಲಿಸ್ತೀವಿ ಅಂತ ಹೇಳಿದಾಗ ಅದನ್ನು ಮ್ಯಾಚ್ ಮಾಡೋದು ಹೆಂಗೆ ಸಾಧ್ಯ ಆಗುತ್ತದು? ನೋಡಿ, ಮೊದಲನೇದಾಗಿ ಭಾಷೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಭಾಷೆ ಅನ್ನೋದು ಕೇವಲ ಸಂವಹನ ಮಾಧ್ಯಮ ಮಾತ್ರ ಅಲ್ಲ, ಭಾಷೆ ಅನ್ನೋದು ಸಂಸ್ಕೃತಿಯ ವಾಹಕ ಮಾತ್ರ ಅಲ್ಲ, ಭಾಷೆ ಅನ್ನೋದು ಶಿಕ್ಷಣ ಮತ್ತು ಅನ್ನದ ಭಾಷೆ ಅಂದ್ರೆ ಉದ್ಯೋಗದ ಒಂದು ಸಾಧನ ಕೂಡ. ಹೌದಲ್ಲ? ಶಿಕ್ಷಣ ಮತ್ತು ಉದ್ಯೋಗದ ಈ ಮೂರು ಸೇರ್ಕೊಳ್ಳುತ್ತೆ. ಇನ್ನು ಬಹಳಷ್ಟು ಉಪಯೋಗಗಳಿದಾವೆ, ಅದರಲ್ಲಿ ಪ್ರಮುಖವಾಗಿ ಈ 3 ಅಂಶಗಳು ಬರ್ತವೆ. ಈಗ ನೀವು ಪಾಸು ಫೈಲು ಅಂತ ಹೇಳೋದು ಅದು ವಿದ್ಯಾರ್ಥಿಗಳ ಸಾಮರ್ಥ್ಯದ ಮೇಲೆ, ಕ್ವಶನ್ ಮೇಲೆ. ಅಂದ್ರೆ ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ, ಗ್ರೇಡ್ ಕೊಡ್ತಾರೆ ಇದಾರೆ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆ ಬಂದಿರೋದು. ಈ ಪರಿಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಹೀಗಾಗಿ ನಮಗದು ಬೇಡ ಅಂತ ಅಲ್ಲ. ಅದು ಇಲ್ಲ, ಅದು ಆರ್ಗ್ಯುಮೆಂಟ್ಗೋಸ್ಕರ, ವಕೀಲಿಕೆ ಮಾಡ್ಲಿಕ್ಕೋಸ್ಕರ ಬಂದಿರೋದು ಅದಲ್ಲ. ಅದು ಕನ್ನಡ ಮತ್ತು ಹಿಂದಿಯ ಸಂಘರ್ಷದ ನಡುವೆ ಹೇರಿಕೆಗಾಗಿ ಈ ರೀತಿಯ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತು. ಅದು ದಾಯಾದಿ ಭಾಷೆ ಆಗಿರೋದ್ರಿಂದ. ಇಲ್ಲ ಅಂದಿದ್ರೆ ಈ ತರದ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ. ಆಮೇಲೆ ನೀವು ನೋಡಿ, ಈ ಭಾಷೆ ಹಿಂದಿ ಏರಿಕೆ ಇದೆಯಲ್ಲ, ಇದು ತಾಂತ್ರಿಕವಾಗಿ ಮಾತ್ರ ಇರೋದಿಲ್ಲ, ಒಳಗಡೆ ಸೂಕ್ಷ್ಮವಾಗಿ ಭವಿಷ್ಯವನದ ದೂರದೃಷ್ಟಿಯಿಂದ ಅವರು ನಿಧಾನವಾಗಿ ಪಂಪಿಂಗ್ ಮಾಡ್ತಾರೆ. ಇಲ್ಲಿ ದ್ರಾವಿಡ ಸಂಸ್ಕೃತಿ ಮತ್ತು ಆರ್ಯ ಸಂಸ್ಕೃತಿ ಅಂತೇಳಿ 2 ಸಂಸ್ಕೃತಿ ಈ ದೇಶದಲ್ಲಿ ಇರೋದು ಮೊದಲಿಂದನೂ ಅದೆಲ್ಲರಿಗೂ ಕಣ್ಣು ಕಾಣ್ತಾ ಇದೆ. ಆದ್ರಿಂದ ಈ ಭಾಷೆಯನ್ನ ಹೇರಿದ್ರೆ ಸಂಸ್ಕೃತಿಯನ್ನು ಕೂಡ ಹೇರ್ದಂಗಾಗುತ್ತೆ. ನೀವ್ ಹೇಳಿದ್ರಿ ಹಿಂದಿಯಲ್ಲಿ ಒಂದಷ್ಟು ಜನ ಫೈಲ್ ಆಗಿದ್ದಾರೆ, ಭಾಷೆಯಲ್ಲಿ ಹಿಂದಿಯಲ್ಲಿ ಫೈಲ್ ಆದ್ರು. ನಮಗೆಲ್ಲ ಮೊದಲು ಇಂಗ್ಲಿಷ್ ಎಷ್ಟು ಕಷ್ಟ ಆಗಿತ್ತು ಅಂದ್ರೆ, ಕಬ್ಬಿಣದ ಕಡಲೆ ಅಂದ್ರೆ ಕ್ವಶನ್ ಪೇಪರ್ ಓದಕ್ಕೂ ಬರ್ತಾ ಇರ್ಲಿಲ್ಲ ಹಳ್ಳಿಯ ಭಾಗದ ಅನೇಕ ಜನಗಳಿಗೆ. ಉತ್ತರ ಬರೆಯೋದಿರ್ಲಿ, ಪ್ರಶ್ನೆನೇ ಓದಕ್ ಬರ್ತಾ ಇರ್ಲಿಲ್ಲ. ಆಮೇಲೆ ಅದು ಮ್ಯಾಥ್ಸು ತುಂಬಾ ಕಷ್ಟ ಆಯ್ತು. ಅದರಿಂದ ಎಕ್ಸಾಮ್ ಬರೆಯೋದು, ಪಾಸು ಫೈಲು, ಕನ್ನಡದಲ್ಲಿ ಎಷ್ಟು ಜನ ಫೈಲ್ ಆದ್ರು, ಹಿಂದಿಯಲ್ಲಿ ಎಷ್ಟು ಜನ ಫೈಲ್ ಆದ್ರು, ಅದು ಅಂಕಿ ಅಂಶಗಳಷ್ಟೇ. ಇಲ್ಲಿ ಬೇಸಿಕ್ ಪ್ರಶ್ನೆ ಇರೋದೇ ಇಲ್ಲಿ ಸರ್. ಈಗ UPSC ಅಂತಹ ಎಕ್ಸಾಮ್ಗಳಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ. ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇದೆ. ಪ್ರಶ್ನೆ ಪತ್ರಿಕೆಗಳು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮುದ್ರಣ ಆಗಿರುತ್ತೆ. ನೀವು ಹಿಂದಿ ವಿಷಯಗಳಿಗೆ ಈ ರೀತಿಯಾಗಿ ಕೊಡ್ತಾ ಹೋಗೋದಾದ್ರೆ UPSC ಪರೀಕ್ಷೆಯಲ್ಲಿ ಹಿಂದಿಯನ್ನು ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರೆಯೋದು ಹೆಂಗೆ? ಅಲ್ಲಿಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ ಆಗುತ್ತಲ್ಲ ಅಂತ ಪ್ರಶ್ನೆ. ನಾವು ಬೇಸಿಕಲಿ ಮೂಲದಲ್ಲೇ ಬದಲಾವಣೆ ಮಾಡೋದಕ್ಕೆ ಮಾಡಬೇಕು ಅಂತ, UPSC ಅಲ್ಲಿ ಕನ್ನಡವನ್ನು ಕೂಡ ತರಬೇಕು ಅಂತ ನಮ್ಮ ಹೋರಾಟ ಆಗಿರ್ಬೇಕು ಅಂತ ನಾ ಹೇಳ್ತಾ ಇರೋದು. ಖಂಡಿತವಾಗ್ಲು ಅದಕ್ಕೆ ನಮ್ಮ ಎಲ್ಲರ ಬೆಂಬಲನೂ ಇದೆ. ಎಲ್ಲ 22 ಭಾಷೆಗಳಲ್ಲಿ ಎಲ್ಲೆಲ್ಲಿದೆ. ಕರ್ನಾಟಕದಲ್ಲಿ ಎಕ್ಸಾಮ್ ಮಾಡ್ಬೇಕಾದಾಗ ಹಿಂದಿ, ಇಂಗ್ಲಿಷು ಮತ್ತು ಕನ್ನಡದಲ್ಲಿ ಆ ಕ್ವಶನ್ ಪೇಪರ್ಗಳನ್ನ ಕೊಡ್ಲಿ. ನಾವು ಅದೇ ಹೇಳ್ತಾ ಇರೋದು. ನಾವು ಇಲ್ಲಿ ಹಿಂದಿಯ ವಿರೋಧಿಗಳೇ ಅಲ್ಲ. ಹಿಂದಿ ಬರೋರು ಹಿಂದಿಯಲ್ಲಿ ಬರೀಲಿ, ಕನ್ನಡ ಬರೋರು ಕನ್ನಡದಲ್ಲಿ ಬರೀಲಿ. ಇಲ್ಲ ಇವೆರಡೂ ಬೇಡ ನಮ್ಗೆ, ನಾನು ಇಂಗ್ಲಿಷ್ ಅಲ್ಲೇ ಬರೀತೀನಿ ಅಂದ್ರೆ ಅದಕ್ಕೂ ಒಂದು ಆಪ್ಷನ್ ಕೊಟ್ಬಿಡಿ. ಅದೇನು ಅವಕಾಶ ಕೊಡೋದಿಲ್ಲ. ಬಂದ್ಬಿಡ್ತೀನಿ.
ಓಕೆ, ಪ್ಲೀಸ್ ಕಂಟಿನ್ಯೂ. ಅಲ್ಲಿಂದ ನಾನು ಅದನ್ನ ಹೇಳ್ತಾ ಇರೋದು ನಿಮಗೆ. ಹಿಂದಿಯಲ್ಲಿ ಈಗ ಈ ಮಧು ಬಂಗಾರಪ್ಪ ಅವರು ಈ ಕಾನೂನು ಎಂತಂದ್ರು, ಆಗ ಈ ರಿಸಲ್ಟ್, ಈ ಅಂಕಿಅಂಶಗಳು ಬಂದಿದ್ದು. ಹಿಂದಿಯಲ್ಲಿ 1,70,000 ಜನ ಅಷ್ಟು ಫೈಲ್ ಆಗಿದ್ದಾರೆ ಮತ್ತು ಕನ್ನಡದಲ್ಲಿ ಇಷ್ಟು ಜನ ಫೈಲ್ ಆಗಿದ್ದಾರೆ ಅಂತ. ಈಗ ಆಗ ತುಲನೆ ಮಾಡ್ತಾ ಬಂದ್ರೆ ಎರಡು ಒಟ್ಟಿಗೆ ಬಂದ್ಬಿಡುತ್ತೆ. ಹಂಗ್ ಬರೋದಿಲ್ಲ. ಎಕ್ಸಾಮ್ ಅನ್ನ ವಿದ್ಯಾರ್ಥಿಗಳು ಅವ್ರವ್ರ ಕೆಪಾಸಿಟಿ ಮೇಲೆ. ಈಗ ನೋಡಿ, ಈಗಿನ ಕಾಲಕ್ಕೆ ತಕ್ಕಂತೆ 33 ನಂಬರ್ ತಗೊಳೋದು ಏನು ಮಹಾ ದೊಡ್ಡ ಕಷ್ಟನೇ ಅಲ್ಲ. ಮೊದಲು ಎಲ್ಲ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ದೀರ್ಘವಾದ ಉತ್ತರ ಬರ್ಬೇಕಿತ್ತು. ಈಗೆಲ್ಲ ಎಸ್ ಆರ್ ನೋ ಅಂತೇಳಿ ಒಂದಂಕಿ 1-2 ನಂಬರ್ಗಳಿಗೆ ಕ್ವಶನ್ ಇರೋದ್ರಿಂದ ಹಿಂದಿಯನ್ನೆಲ್ಲ ಹೇಗೋ ಪಾಸ್ ಆಗಬಹುದು. ಇದು ಪಾಸು ಫೈಲಿನ ಪ್ರಶ್ನೆ ಅಲ್ಲ, ಇದು ಕನ್ನಡದ ಅಸ್ಮಿತೆಯ ಪ್ರಶ್ನೆ. ಕನ್ನಡವನ್ನ ಯಾರು ಉಳಿಸ್ಬೇಕು? ಈಗ ರಾಜ್ಯಪಾಲರು ಹಂಗ್ ಮಾತಾಡ್ತಾರೆ, ಶೋಭಾ ಕರಂದ್ಲಾಜೆ ಸೋಮಣ್ಣ ಅವ್ರು ಹಿಂಗ್ ಮಾತಾಡ್ತಾರೆ. ಅರೆ, ನೀವ್ ಇಲ್ಲಿಂದ ಅನ್ನ ತಿಂದವ್ರು ಹಿಂದಿ ಉಳಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ಬಹಳಷ್ಟು ಜನ ಇದೆ, ಅದು ಪ್ರಬಲವಾದ ಭಾಷೆ. ಅದಕ್ಕೆಲ್ಲ ಸಮಸ್ಯೆ ಇರೋದು ಕನ್ನಡಕ್ಕೆ. ಇಲ್ಲಿ ಯಾವಾಗ್ಲೂ ನಾವು ದುರ್ಬಲರು ಯಾರಿರ್ತಾರೆ ಅವ್ರ ಪರವಾಗಿ ಸಹಾನುಭೂತಿ ಹೊಂದಿ ಅವ್ರಿಗೆ ಏನಾದ್ರೂ ಬೆಂಬಲ ಕೊಡ್ಬೇಕೆ ಹೊರತುನು ಹಿಂದಿಗೇನು ಸಮಸ್ಯೆ ಆಗಿಲ್ವಲ್ಲ. ಸೊ ಹಾಗಾದ್ರೆ ಇವರೆಲ್ಲ ಕೇಂದ್ರದ ಎಲ್ಲರೂ ಮಾತಾಡ್ಬೇಕಾಗಿರೋದು ಕನ್ನಡದ ಬಗ್ಗೆ, ದುರ್ಬಲರ ಬಗ್ಗೆ ಯಾವಾಗ್ಲೂ ಮಾತಾಡ್ಬೇಕು. ಆಮೇಲೆ ಇನ್ನೊಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಇಡೀ ದೇಶದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲೂ ದ್ವಿಭಾಷೆ ಇದೆ. ಇಡೀ ದೇಶದಲ್ಲಿ ಭಾಷಾಭಿಮಾನ ಸ್ವಲ್ಪ ಕಡಿಮೆ ಇರೋದಂದ್ರೆ ಭಾಷಾಭಿಮಾನ ಅದು ಕನ್ನಡದಲ್ಲಿ ಮಾತ್ರ. ಕನ್ನಡದಲ್ಲಿರುವಂತಹ ಕನ್ನಡ ಹೋರಾಟಗಾರರು ಬೇರೆ ಎಲ್ಲೂ ಇಲ್ಲ. ಇಲ್ಲೇ ಜಾಸ್ತಿ ಮಾಡ್ಬೇಕಾಗಿರೋದು. ಯಾಕೆಂದ್ರೆ ನಮ್ಮಲ್ಲಿ, ನಾನು ಒಪ್ಕೋತೀನಿ, ನಾನು ಒಬ್ಬ ಕನ್ನಡಿಗನಾಗಿ, ನಮ್ಮಲ್ಲಿ ಭಾಷಾಭಿಮಾನ ಸ್ವಲ್ಪ ಕಡಿಮೆ ಇದೆ. ಅದರಿಂದಾಗಿಯೇ ಈ ಹೋರಾಟಗಳ ಮುಖಾಂತರನಾದ್ರೂ ಉಳಿಸೋಣ, ಕಾನೂನು ಮುಖಾಂತರನಾದ್ರೂ ಉಳಿಸೋಣ ಅನ್ನೋ ಕಾರಣಕ್ಕೆ. ನೀವು ಬೇಕಾದ್ರೆ ತಮಿಳುನಾಡು ಅಥವಾ ಮಲಯಾಳಂ, ಕೇರಳ, ತಮಿಳುನಾಡಲ್ಲಿ 100 ಜನ ಈ ನಿಯಮ ಇಲ್ಲರೂ ನಡೆಯುತ್ತೆ. ಕರ್ನಾಟಕಕ್ಕೆ ಈ ಸಬ್ಸಿಡಿ ತರ ನಿಯಮಗಳು ಖಂಡಿತವಾಗ್ಲೂ ಬೇಕಾಗಿದೆ. ಇಲ್ಲಾಂದ್ರೆ ಇನ್ನೊಂದು 30-40 ವರ್ಷದಲ್ಲಿ ಖಂಡಿತವಾಗ್ಲೂ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವ್ ಹೆಂಗ್ ಸನ್ಮಾನ ಮಾಡ್ತೀವೋ ಹಂಗೆ ಕನ್ನಡದಲ್ಲಿ ಓದೋರ್ನ, ಮಾತಾಡೋರ್ನ ಸನ್ಮಾನ ಮಾಡಕ್ಕೆ ಖಂಡಿತ ಪರಿಸ್ಥಿತಿ ಬರುತ್ತೆ. ಮಣ್ಣಿನ ಭಾಷೆ ಅಲ್ಲ, ನೀವು ಬೆಂಗಾಲಿಗಳಾಗ್ಲಿ ಎಲ್ಲರೂ ಆಗ್ಲಿ. ಆ ಕಾರಣಕ್ಕೆ ನಿಮ್ಗೆ ಈ ಪರೀಕ್ಷೆ ಅದೆಲ್ಲ ಹೋಲಿಕೆ ಬೇಡ. ಕನ್ನಡ ಅಸ್ಮಿತೆಗೆ ತೊಂದರೆ ಆಗಿದೆ. ಕನ್ನಡಿಗರು ಎಲ್ಲರೂ ಮಾತಾಡೋಣ. ಪಕ್ಷ ಎಲ್ಲ ನಮಗೆ ಮೋದಿ ಪರವಾಗಿ ಅಥವಾ ಸಿದ್ದರಾಮಯ್ಯ ಭಾಷೆಯ ಜೊತೆಗೆ ಸಂಸ್ಕೃತಿ ಕೂಡ ಬರುತ್ತೆ. ನಮ್ಮ ಸಂಸ್ಕೃತಿಯನ್ನು ನಾವು ಹಿಡಿದಿಟ್ಕೊಳ್ಳೋಣ ಅಂತ. ಎಸ್ ವಿವೇಕಾನಂದ ಅವರು, ಬರ್ತೀನಿ. ಎಸ್ ರಾಘವೇಂದ್ರ ಶಾಮ್ಲೀಲಾ ಅವರು ಇದ್ದಾರೆ. ಅವಾಗಲೇ ಅವರು ಒಂದು ಪಾಯಿಂಟ್ ಉಲ್ಲೇಖ ಮಾಡಿದ್ರು. ಕೊಠಾರಿ ಆಯೋಗ ಇಡೀ ದೇಶದಲ್ಲಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ರಾಘವೇಂದ್ರ ಅವರೇ? ಕೊಠಾರಿ ಆಯೋಗದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ನನ್ನೊಂದು ಬೇಸಿಕ್ ಪ್ರಶ್ನೆ ಇದೆ. ಕೊಠಾರಿ ಆಯೋಗ ಹೇಳ್ತು, ಉತ್ತರ ಭಾರತದ ರಾಜ್ಯಗಳು ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ದಕ್ಷಿಣ ಭಾರತದ ಯಾವುದಾದರೂ ಒಂದು ಭಾಷೆಯನ್ನು ಕಡ್ಡಾಯವಾಗಿ ಕಲಿಯಬೇಕು. ಇದು ಕೊಠಾರಿ ಆಯೋಗ ಮಾಡಿದಂಥ ಶಿಫಾರಸು. ಉತ್ತರ ಭಾರತದ ರಾಜ್ಯಗಳೇನಿದೆ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ದಕ್ಷಿಣ ಭಾರತದ, ಅದು ತಮಿಳಾಗಲಿ, ತೆಲುಗಾಗಲಿ, ಕನ್ನಡ ಆಗಲಿ, ಮಲಯಾಳಂ ಆಗಲಿ, ಯಾವುದಾದ್ರೂ ಒಂದು ಭಾಷೆಯನ್ನು ಕಲಿಬೇಕು ಅಂತ ಈ ಆಯೋಗ ಹೇಳ್ತು. ದಕ್ಷಿಣ ಭಾರತದ ರಾಜ್ಯಗಳು ಇಂಗ್ಲಿಷ್ ಮತ್ತು ಪ್ರಾದೇಶಿಕ ಭಾಷೆಯ ಜೊತೆಗೆ ಹಿಂದಿಯನ್ನು ಕಲಿಯಬೇಕು ಅಂತ ಆಯೋಗ ಮಾಡಿದಂಥ ಶಿಫಾರಸು. ನಾವು ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಿದ್ವಿ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿಯನ್ನು ಕಲ್ತಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಉತ್ತರ ಭಾರತದ ರಾಜ್ಯಗಳು, ಯಾವ ರಾಜ್ಯ ಹೇಳಿ ಕನ್ನಡ ಕಲ್ತಿದೆ? ಯಾವ ರಾಜ್ಯ ತೆಲುಗನ್ನು ಕಲ್ತಿದೆ? ಯಾವ ರಾಜ್ಯ ತಮಿಳನ್ನು ಕಲ್ತಿದೆ? ದಕ್ಷಿಣ ಭಾರತದ ಭಾಷೆಯನ್ನು ಬಿಟ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು. ಇದರ ವಿರುದ್ಧ ಹೋರಾಟ ಇದೆ ರಾಘವೇಂದ್ರ ಅವರೇ. ಖಂಡಿತವಾಗಿ, ನಿಸ್ಸಂಶಯವಾಗಿ. ಯಾಕೆಂದ್ರೆ ಮೂಲಭೂತ ಉದ್ದೇಶ ಏನಿತ್ತು ಆ ಶಿಫಾರಸಿನ ಹಿಂದೆ ಅಂದ್ರೆ ಒಂದು ರಾಷ್ಟ್ರೀಯ ಐಕ್ಯತೆ, ಸಮಗ್ರತೆ ಅನ್ನೋದು ಬರಲಿ. ಇಲ್ಲಿನವರು ಅಲ್ಲಿನ ಕಲ್ಚರ್ನ ಅರ್ಥ ಮಾಡ್ಕೊಳ್ಳೋಣ, ಅಲ್ಲಿನವರು ಇಲ್ಲಿನ ಕಲ್ಚರ್ನ ಅರ್ಥ ಮಾಡ್ಕೋಬೇಕು. ಇದು ದಕ್ಷಿಣ ಉತ್ತರ ಅನ್ನೋದು ಹೋಗ್ಬೇಕು ಅನ್ನೋದಾದ್ರೆ ಕರ್ನಾಟಕಕ್ಕೂ ಬೇರೆ ಭಾಷೆಗಳಿಗೆ ಯಾವ ಸ್ಥಾನಮಾನ ಇದೆಯೋ, ಎಷ್ಟು ಮರ್ಯಾದೆ ಇದೆಯೋ, ಮನ್ನಣೆ ಇದೆಯೋ ಅಷ್ಟೇ ಸಿಗಬೇಕು. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಎರಡನೇ ಮಾತೇ ಇಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ನೋಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಅನುಷ್ಠಾನಕ್ಕೆ ಬಂದಾಗ ನಮ್ಮಲ್ಲಿ ಈ ಲೋಪದೋಷಗಳು ಕಂಡು ಬರ್ತವೆ. ಆಶಯಗಳಲ್ಲಿ ಬಹಳ ಚೆನ್ನಾಗಿರುತ್ತೆ, ಅನುಷ್ಠಾನ ಅಂತ ಹೇಳಿ ಬಂದಾಗ ಅಲ್ಲಿ ಲೋಪದೋಷ ಕಂಡು ಬರುತ್ತೆ. ಲೋಪದೋಷ ಯಾಕೆ ಬಂತು ಅಂತ ಹೇಳಿದ್ರೆ, ನಾವು ಕನ್ನಡಿಗರು ಅದೇನೋ ಗೊತ್ತಿಲ್ಲ, ಯಾವುದೇ ಒಂದು ಕಾನೂನು, ಒಂದು ನೀತಿ ಸೂತ್ರ ಅಂತ ಹೇಳಿದ್ರೆ ನಾವು ಅದನ್ನ ಸಾರಾಸಗಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ. ಒಂದು ಚಾಚು ತಪ್ಪದೆ ಅನುಷ್ಠಾನ ಮಾಡ್ತೇವೆ. ಆ ಜನಸಂಖ್ಯಾ ನಿಯಂತ್ರಣ ಇರ್ಬೋದು, ಭಾಷಾ ಸೂತ್ರ ಇರ್ಬೋದು. ಆದ್ರೆ ಲಾಂಗ್ ರನ್ ಅಲ್ಲಿ ನೋಡ್ತಾ ಹೋದಾಗ ಅದರಿಂದ ನಮ್ಗೆ ಆಗ್ತಕ್ಕಂತ ಪ್ರಯೋಜನದ ಜೊತೆಗೆ ಅದರಿಂದ ಆಗ್ತಕ್ಕಂತ ತೊಂದರೆಗಳ ಪ್ರಮಾಣನೇ ಜಾಸ್ತಿ ಆಗುತ್ತಾ ಅನ್ನುವಂತ ಒಂದು ಸಂಶಯ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಅವರು ನಮ್ಮ ದಕ್ಷಿಣ ಭಾರತದ ಯಾವುದೇ ಭಾಷೆಗಳನ್ನ ಕಲೀಲಿಲ್ಲ. ಆದ್ರೆ ನಾವು ನಿಸ್ಸಂಶಯವಾಗಿ ಹಿಂದಿಯನ್ನ ಅಪ್ಕೊಂಡ್ವಿ, ಒಪ್ಕೊಂಡ್ವಿ. ಕಲ್ತಿದ್ದೇವೆ. ಈಗ ತಾಂತ್ರಿಕ ಶಿಕ್ಷಣ ಹಂತದಲ್ಲಿ ಮತ್ತೆ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದ ಹಂತದಲ್ಲಿ ಅವರು ಮಾತೃಭಾಷೆಯಲ್ಲಿ ನೀವು ಶಿಕ್ಷಣ ಕೊಡುವಂತದ್ದಕ್ಕೆ ಈ ಇತ್ತೀಚಿನ ಒಂದು ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ನಾನೇ ಒಂದೆರಡು ಕನ್ನಡದಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕನ್ನಡದಲ್ಲಿ ಮಾಡಿದ್ವಿ ನಾವು. ನಿಸ್ಸಂಶಯವಾಗಿ ಸ್ವಾಗತಾರ್ಹವೇ. ಆದ್ರೆ ಕೇವಲ ಈ ಒಂದು ಸಬ್ಜೆಕ್ಟ್ ಅನ್ನ ನೀವು ಎಕ್ಸಾಮ್ಗೆ ಪರಿಗಣಿಸಿದಿರಾ, ಗ್ರೇಡ್ಗೆ ಕನ್ವರ್ಟ್ ಮಾಡೋದ್ರಿಂದ ಮಹತ್ತರವಾದಂತಹ ಬದಲಾವಣೆ ಏನೋ ಆಗುತ್ತೆ ಅಂತ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ ಸರ್. ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಅಂತ ಇಲ್ಲ, ಅದ್ರ ಜೊತೆಗೆ ಮಾಡಬಹುದಾಗಿ ಜೊತೆಗೆ ಬಹಳ ಮುಖ್ಯ ಪರೀಕ್ಷೆಯ ಮಧ್ಯದಲ್ಲಿ ನಿರ್ಧಾರ ಅನಪೇಕ್ಷಿತವಾಗಿ. ಯಾಕೆಂದ್ರೆ ಈ ಒಂದು ಇಡೀ ವರ್ಷ ಪಾಠ ಪ್ರವಚನಗಳಾಗಿವೆ, ವಿದ್ಯಾರ್ಥಿಗಳು ತುಂಬಾ ಸೀರಿಯಸ್ ಆಗಿ ಯಾರು ತಯಾರು ಮಾಡಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. 9 ಲಕ್ಷ ಜನ ಅವರು ತುಂಬಾ ಶಿಸ್ತು ಮಾಡಿದ ನಂತರ ಪರೀಕ್ಷಾ ಸಿದಲ್ಲಿ ಇಲ್ಲ ಅದೇನ್ ಬಹಳ ಅನ್ನುವಂತಹ ಒಂದು ನಿರ್ಧಾರ ತಗೊಳ್ಳೋದಿದೆಯಲ್ಲ, ನೀತಿ ನಿರೂಪಣೆಗೆ ಬಹುಶಃ ಇದನ್ನ ಮುಂಚೆನೆ ತಗೊಂಡಿದ್ದಿದ್ರೆ ಈ ತರದ ಒಂದು ಸಮಸ್ಯೆ. ಈ ತಾತ್ವಿಕವಾದಂತ ಒಪ್ಪಿಗೆ ನೀವು ದ್ವಿಭಾಷೆಯಾದ್ರೂ ತನ್ನಿ, ಕನ್ನಡಕ್ಕೆ ಸಾರ್ವಭೌಮ ಸ್ಥಾನಮಾನ ಸಿಗಲೇಬೇಕು ಕರ್ನಾಟಕದಲ್ಲಿ. ರಾಷ್ಟ್ರದ ಹಂತ ಅಂತ ಹೇಳಿ ಬಂದಾಗ ನಾವು ದುರ್ದೈವವಶಾತ್ ಇಂಗ್ಲಿಷ್ ಮತ್ತೆ ಹಿಂದಿಯನ್ನ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜಸ್ ಆಗಿ ಒಪ್ಕೊಂಡ್ಬಿಟ್ಟಿದೆ. ಆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜಸ್ ಆಗಿ ಒಪ್ಕೊಂಡಿರುವಂತಹ ಒಂದು ಏಕೈಕ ಕಾರಣದಿಂದ ಯಾವುದೇ ಒಂದು ವರ್ತಮಾನ ಬರ್ಬೇಕಾದ್ರೆ, ಒಂದು ಕಮ್ಯುನಿಕೇಶನ್ ಬರ್ಬೇಕಾದ್ರೆ, ಒಂದು ಆರ್ಡರ್ ಕೊಡ್ಬೇಕಾದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತ್ರ ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಮದು. ಆಡಳಿತ ಭಾಷೆಗಳಲ್ಲಿ ಹಿಂದಿ ಕೂಡ ಹೌದು, ಕನ್ನಡವೂ ಕೂಡ ಹೌದು ಸರ್. ಇಲ್ಲ, ಅದು ನಿಸ್ಸಂಶಯವಾಗಿ. ಹಾಗಾಗಿ ಪ್ರತಿಯೊಂದು ರಾಜ್ಯದಲ್ಲಿ ನಮ್ಮವ್ರು ಕೊಟ್ಕೊಂಡು ಬಂದಿದ್ದಾರೆ ಅದನ್ನ. ಇದನ್ನ ನಿಲ್ಸ್ಬೇಕಿತ್ತು ಯಾವ್ದೋ ಕಾಲಕ್ಕೆ. ಅಂದ್ರೆ ಈ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಒಂದು ಪರೀಕ್ಷೆ ಆದ್ರೆ ಅಥವಾ ಯಾವುದೇ ಒಂದು ಕಮ್ಯುನಿಕೇಶನ್ ಗೆಜೆಟ್ ಅನ್ನೋದು ಬಂತು ಅಂತ ಹೇಳಿದ್ರೆ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಆ ಪ್ರಾದೇಶಿಕ ಆಸ್ಪಿರೇಷನ್ಸ್ ಅಂತ ಏನ್ ಹೇಳ್ತೇವೆ ನಾವು, ರೀಜನಲ್ ಆಸ್ಪಿರೇಷನ್ಸ್ ಅಂತ, ಅವುಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಒಕ್ಕೂಟ ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಕ್ಕೂಟ ಅಂದ್ರೆ ಯಾರು? ನಾವೇ ಅಲ್ವೇ? ಕನ್ನಡದಲ್ಲಿ ಕೂಡ UPSC ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಟ್ಟು ಏನ್ ಮಹದುಪಕಾರ ಮಾಡಿಲ್ಲ ಯಾರು. ನಮ್ಮ ಹಕ್ಕದು. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಕೂಡ ಕನ್ನಡದಲ್ಲೇ ಬರೋ ತರ ಆಗ್ಬೇಕು. ಓಕೆ ಸರ್, ಓಕೆ. ನಾಗರಾಜ್ ಗೌಡ್ರೆ, ದ್ವಿಭಾಷಾ ನೀತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸರ್ಕಾರ ಇನ್ನೂ ಅದ್ರ ಬಗ್ಗೆ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಹೋರಾಟಗಳಾಗ್ತಾ ಇದೆ, ದ್ವಿಭಾಷಾ ನೀತಿ ಆಗಬೇಕು ಅಂತ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೇವಲ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ದ್ವಿಭಾಷಾ ನೀತಿ ಬಗ್ಗೆ ನಾವು ಇನ್ನೂ ಆಲೋಚನೆ ಮಾಡ್ತೀವಿ ಅಂತ. ಈ ವಿಚಾರದ ಬಗ್ಗೆ ಹೋರಾಟಗಳು ಹೆಂಗಿರುತ್ತೆ, ಏನು ಮಾಡ್ತೀರಿ ನೀವು? ಪ್ರತಿ ಬಾರಿಯೂ ಕೂಡ ಹೋರಾಟ ಮಾಡೋದು, ಸರ್ಕಾರವನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡೋದು. ಪಕ್ಕದ ತಮಿಳುನಾಡಲ್ಲಿ ನೋಡಿ, ಪೆರಿಯಾರ್ ಅವರ ನೇತೃತ್ವದಲ್ಲಿ 1948 ಆ ಆಸುಪಾಸಿನಲ್ಲಿ ದೊಡ್ಡ ಹೋರಾಟಗಳು ನಡೆದು ಹೋಗಿ 1968ರಿಂದ ಟಿಲ್ ಟುಡೇ ಅವರು ದ್ವಿಭಾಷಾ ನೀತಿಯನ್ನು, ಅಂದರೆ ತಮಿಳು ಮತ್ತು ಕೇವಲ ಇಂಗ್ಲಿಷ್ ಅಳವಡಿಕೆ ಮಾಡಿಕೊಂಡಿರೋದು. ಹೌದು. ನೋಡಿ, ತಮಿಳುನಾಡಿನಲ್ಲಿ ಇರುವಂಥ ರಾಜಕಾರಣಿಗಳಿಗಿರುವಂಥ ಒಂದು ಭಾಷೆಯ ಅನುಗುಣ ನಮ್ಮ ರಾಜ್ಯದ ರಾಜಕಾರಣಿಗಳಿಗಿಲ್ಲ. 224 ಜನ ನಮ್ಮ MLAಗಳಿಗೆ ಅವರಿಗೆ ನಾವು ಕನ್ನಡದವರಂತ ಹೇಳಕ್ ನಮಗೆ ನಾಚಿಕೆ ಆಗ್ತದೆ. ಅವ್ರಿಗೆ ಹೇಡಿಗಳಂತ ನಾವು ಹೇಳ್ಬೋದು. ಯಾಕಂದ್ರೆ ದ್ರೋಹಿಗಳು, ಕನ್ನಡ ದ್ರೋಹಿಗಳು 224 ಜನದಲ್ಲಿ ಈಗ ನಮ್ಮ ಈ ಸರ್ಕಾರದಲ್ಲಿ 134 ಜನನ 140 ಜನನೇ ಇದ್ದಾರೆ. ಅದ್ರಲ್ಲಿ ಹೌದು, ಈಗ ಇವರು ನಿರ್ಣಯ ತಗೊಂಡು ಒಂದು ಇದನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಈಗ ಬಿಜೆಪಿಯರಿಗೂ ಕನ್ನಡದ ಮಕ್ಕಳೇ ಓಟ್ ಹಾಕಿರೋದು, ಯಾರು ಹೊರಗಡೆ ಹಾಕಿಲ್ಲ. ಅಥವಾ ತಮಿಳುನಾಡಲ್ಲಿ ಬರಲಿಲ್ಲ, ಅವ್ರ ಸರ್ಕಾರ ಬಂದ್ರೆ ಮತ್ತೆ ಅಂಕಗಳ ಪದ್ಧತಿಯನ್ನು ಮುಂದುವರಿಸ್ತಾರೆ ಸರ್. ಅವ್ರು ಬರ್ಲಿ ಹೆಂಗ್ ಬರ್ತಾರೆ ಅಂತ ನಾವು ನೋಡ್ತೀವಿ. ನೀನು ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಕನ್ನಡಿಗರು ಏನನ್ನೋದು ಉತ್ತರ ಕೊಡ್ತಾರೆ. ಯಾಕಂತಂದ್ರೆ ಶೋಭಾ ಹೇಳಿದ್ರಲ್ಲ, ಶೋಭಾ ಮೇಡಮ್, ಆಕೆಗೆ ಎಷ್ಟು ಕನ್ನಡ ಬರುತ್ತೆ ಹೇಳ್ರಿ? ಅಲ್ಲ ಹಿಂದಿ, ಆಕೆ ಹಿಂದಿ ಮಾಡೋದು ನೋಡಿದೀರಾ? ನಿಮ್ಮದ್ರಲ್ಲಿ ಬಿತ್ತನೆ ಮಾಡಿ ಗೊತ್ತಾಗುತ್ತಾ? ನೋಡಿ, ಬಂದ್ರೆ ಭಾಷೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಕನ್ನಡ ಭಾಷೆ ಮಾತಾಡಿದ್ರೆ ಏನಾಗುತ್ತೆ ಪಾರ್ಲಿಮೆಂಟ್ ಅಲ್ಲಿ? ಒಂದು 10 ಜನ ನಮ್ಮ ಕನ್ನಡದಲ್ಲಿ ಉದ್ಯೋಗ ಸಿಗುದಿಲ್ಲ. ಅಲ್ಲೂ ಹೋಗಿ ನಂಬರ್ ಇರ್ಲಿ, ಯಾಕೆ ಭಾಷೆ ಮಾತಾಡಲ್ಲ? ಈಗ ಸೋಮಣ್ಣ ತಗೊಳ್ಳಿ, ಜೋಶಿಯರ್ ತಗೊಳ್ಳಿ, ಇವರಲ್ಲಿ ಯಾಕೆ ನಾಟಕ ಆಡ್ಕೊಂಡು ಹೋಗ್ತಾರೆ? ಈ ನಾಡಿನ ಅನ್ನ ತಿಂದು, ಈ ನಾಡಿನ ಸವಲತ್ತು ತಕೊಂಡು ಎಲ್ಲ ಮಾಡಿ ಈಗ 28 ನೀವು ಬಿಜೆಪಿ ನಾಯಕರುಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಕ್ಕೆ CT ರವಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ನಿಮಗೆ ಉಲ್ಲೇಖ ಮಾಡ್ತೀನಿ.
ಅವ್ರು ಹೇಳ್ತಾರೆ ನಮ್ಮ ತನ ಅನ್ನುವಂಥದ್ದಿದ್ದರೆ 100 ಭಾಷೆಯನ್ನೂ ಕೂಡ ಕಲಿತುಕೊಂಡು ನಮ್ಮ ಭಾಷೆಯಲ್ಲಿ ನಾವು ಮಾತನಾಡ್ಬೋದು. ಹಿಂದಿಗೆ ಯಾಕೆ ವಿರೋಧ ಮಾಡ್ತೀರಿ? ನಮ್ಮ ತನವೇ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರ ಪ್ರಶ್ನೆ ಇದೆ. ಸರ್, ಆ ಸಿ.ಟಿ. ರವಿ ಬಗ್ಗೆ ನಾವು ಈ ರಾಜ್ಯದಲ್ಲಿ ಕೇಳಬೇಕಾದ್ರೆ ನಾಡದ್ರೋಹಿಗಳು ಅವರೆಲ್ಲ. ಅದೆಂತ ನಾಡದ್ರೋಹಿ ಆ ರೀತಿಯಾಗಿ ಎಲ್ಲ ಮಾತಾಡೋದು ಸರ್. ಇಲ್ಲ ಆ ರೀತಿಯಾದ ಪದಗಳನ್ನು ಬಳಕೆ ನೋಡಿ ಸರ್, ಈಗ ಪ್ಲೀಸ್ ಬರ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರು ಈ ನಾಡಿನ ಕನ್ನಡದವರೇ. ಅವ್ರೇನು ಸಿ.ಟಿ. ರವಿ ಏನು ಡೆಲ್ಲಿಲಿ ಹುಟ್ಲಿಲ್ಲ, ಇಲ್ಲ ಅಥವಾ ಗುಜರಾತ್ ಎಲ್ಲೋ ಬೇರೆ ಕಡೆ ಇರ್ಲಿಲ್ಲ. ಆತ ಹೇಗೆ ಬಂದ, ಹೇಗೆ ನಡೆ, ಆತ ಯಾವ ಭಾಷೆ, ವ್ಯಕ್ತಿ ವಿಚಾರದ ಬಗ್ಗೆ ಹೇಳ್ಬೇಕಾಗುತ್ತೆ ಸರ್. ಈಗ ಕನ್ನಡದ ವಿಚಾರದಲ್ಲ ಸರ್, ಈ ವಿಚಾರಕ್ಕೆ ಅವ್ರು ದನಿ ಎತ್ತದಾಗ 100 ಭಾಷೆ ಬೇಕಾದ್ರೂ ಕಲಿಬಹುದು. ಸರಿ, ಕಲೀಲಿ, ನಾವೇನ್ ಬೇಡ. ಅವ್ರು ಕಲಿಯೋದಾದ್ರೆ ನಾವು ಕಲಿಬೇಡಿ ಅಂತ ನಾವು ಅವ್ರಿಗೆ ಹೇಳಲ್ಲ. ನಾವು ಹೇಳ್ತಾ ಇರೋದಷ್ಟೇ, ಕನ್ನಡದ ಮಕ್ಕಳಿಗೆ SSLC ಯಾವುದೇ ಕಾರಣಕ್ಕೆ ಹಿಂದಿ ಹೇರಿಕೆ ಆಗಬಾರ್ದು. ಅವ್ರಿಗೆ ಗ್ರೇಡ್ ಕೊಡ್ತಾ ಇದ್ದಾರೆ, ಗ್ರೇಡ್ ಕೊಡ್ಲಿ. ಎಷ್ಟೋ ಜನ ಹುಡುಗರುಗಳು ಪಾಸ್ ಆಗಿ ಮುಂದೋಗ್ತಾರೆ, ಇಲ್ಲಾಂದ್ರೆ ಪಾಸ್ ಆಗಕ್ಕಾಗಲ್ಲ ಸರ್. ಹಿಂದಿ ಇಲ್ಲ ಅಂತ ಅಂದ್ರೆ ಅದಕ್ಕೆ 33 ಅಂಕ ತೆಗಿಬೇಕು. ಅಂಕ ತೆಗೆಯದೆ ಕಷ್ಟಕತೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಿಂದಿ ಅನ್ನೋದು ಏನು ಗೊತ್ತಿಲ್ಲ, ಒಂದು ಆ ಅನ್ನೋ ಅಕ್ಷರ ಬರೆಯಕ್ಕೆ ಇವತ್ತು ಬರ್ತಾ ಇಲ್ಲ. ಆ ಮಕ್ಕಳನ್ನ ಯಾವ ತರದಲ್ಲಿ ತಗೊಂಡೋಗಿ ನೀವು ಹಿಂದಿನ ಇದ್ರಲ್ಲಿ ಕೂರಿಸಿದ್ರೆ ಅವ್ನು ಎಕ್ಸಾಮ್ ಬರೀತಾನ, ಉಲ್ಟಾ ಸೀದಾ ಬರ್ಕೊಂಡು ಬರ್ತಾನೆ ಅಂತ ಪದ್ಧತಿ ಬರ್ತದೆ. ಯಾಕಂದ್ರೆ ನಾವು ಬರೆಯೋಣ, ನಂಗೆ ಗೊತ್ತಿದ್ರೆ ಬರೆಯೋಣ, ಗೊತ್ತೇ ಇಲ್ಲದೆ ನಾನು ಏನು ಬರೀಬೇಕಾಗುತ್ತೆ ಅಂತ ಇಂಥ ಸಂದರ್ಭದಲ್ಲಿ ವಿಷಯಗಳು ನಮ್ಗೆ ಬರ್ತವೆ. ಅದು ಒಂದು ಮಾತ್ರ ನಿಮ್ಮ ಮುಖಾಂತರ ಹೇಳ್ತೀವಿ, ನಾರಾಯಣಗೌಡರ ನಾಯಕತ್ವ ಎಲ್ಲ ಕನ್ನಡ ಪರ ಹೋರಾಟಗಾರರು ಈ ನಾಡಿನವರು ಯಾವುದೇ ಕಾರಣಕ್ಕೆ ಹಿಂಜರಿಯಲ್ಲ. ಹಿಂದಿ ಏನಾದ್ರು ಹೇರಿಕೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು, ಇಲ್ಲಿಂದ ಹೋದಂತ ಮಂತ್ರಿಗಳು, ಅವರಿಗೆ ಏನ್ ಗೊತ್ತಾಗಬೇಕು ಸರ್, ಅವರಿಗೆ ಸವಲತ್ತು ಬೇಕು. ಅಲ್ಲಿಂದ ಎಷ್ಟು ದೋಚಕ್ಕಾಗದೆ ದೋಚ್ಕೊತಾರೆ ಮಂತ್ರಿಗಳು. ಆದ್ರೆ ಕನ್ನಡದ ವಿಚಾರದಾಗ ಧ್ವನಿ ಎತ್ತಲ್ಲ. ಅಂತ ಮಂತ್ರಿಗಳು, ಅಂತ ಇವ್ರ ನಾಡದ್ರೋಹಿಗಳು ನಮಗೂ ಬೇಡ. ಬಸವರಾಜ್ ಅವರೇ, ಕೊನೆಯದಾಗಿ ಈ ಹಿಂದಿಗೆ ಗ್ರೇಡ್ ಕೊಡೋದ್ರಿಂದ ಕನ್ನಡ ಭಾಷೆನ ಪ್ರಚಲಿತಕ್ಕೆ ಮತ್ತಷ್ಟು ತರೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ. ಈಗ ನಾವು ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ 5 ರಾಜ್ಯದೊಂದು ಸಭೆ ಕರಿತಾ ಇದೀವಿ. ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಎಲ್ಲ ರಾಜ್ಯದವ್ರು ಒಂದು ಸಭೆ ಕರೆದು ನಾವೆಲ್ಲ ಒಗ್ಗೂಡ್ತೀವಿ. ಪದೇ ನಮ್ಮ ರಾಜಕಾರಣದವರು ಏನು ಡೆಲ್ಲಿ ವಾಲಗಳು, ಹಿಂದಿ ವಾಲಗಳು ಕನ್ನಡದ ಮೇಲೆ ಮೊದಲಿಂದ ದಬ್ಬಾಳಿಕೆ ಮಾಡ್ಕೊಂಬ ಎಲ್ಲ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಬರ್ತಿದ್ದಾರೆ. ಇವತ್ತು ಅದೇ ತಮಿಳುನಾಡಲ್ಲಿ ಹೋಗಿ ನೀವು ಹಿಂದಿ ದಬ್ಬಾಳಿಕೆ ಮಾಡಿ ನೀವು ಬೂಟ್ಗಳನ್ನ ಹೊಡಿತಾರ ಅವರು ಎಲ್ಲ ರಾಜಕಾರಣದವರು. ಅದೇ ಮಹಾರಾಷ್ಟ್ರಕ್ಕೆ ಹೋಗಿ ನೀವು ದಬ್ಬಾಳಿಕೆ ಮಾಡ್ರಿ, ಹಿಂದಿ ಏರ್ಸ್ರಿ, ಬಿಡಲ್ಲ ಅವರು. ಇಂಗ್ಲೀಷ್, ಮರಾಠಿ ಎರಡೇ ಇದೆ ಅಲ್ಲಿ ಆ ಭಾಗದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ? ನೀವು ನಾವು ಬಕರಾಗಳ ಬಂದರ್ಗೆಲ್ಲ ನೀರು ಕೇಳಿದ್ರೆ ಮಜ್ಜಿಗೆ ಕೊಡ್ತೀವಿ, ಪಾನಕ ಕೊಡ್ತೀವಿ ಕರ್ನಾಟಕದವ್ರು ನಾವೆಲ್ಲ. ನೀವೆಲ್ಲ ಈ ತರ ರಾಜಕಾರಣ ದಬ್ಬಾಳ ಮಾಡ್ಕೊಂಡು ಏನೋ ಹಿಂದಿ ವಾಲಗಳು ಇಲ್ಲೆಲ್ಲ ಗುಜರಾತಿಗಳು ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ಓಟ್ ಬ್ಯಾಂಕ್ಗೋಸ್ಕರ ನೀವೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ನೀವು ಮುಂದಿನ 2028 ತೋರಿಸ್ತೀವಿ ನಾವು ಏನಂತ. ಕನ್ನಡದವರು ಎಲ್ಲರ ಮನೆಗೆ ಕಳಿಸ್ತೀವಿ ಬಿಜೆಪಿ ಅವ್ರನ್ನ. ಕನ್ನಡದ ಬಗ್ಗೆ, ನಾಡು ನುಡಿ ಬಗ್ಗೆ ವಿಚಾರ ದನಿ ಎತ್ತಿದ್ರೆ ನೀವು ಇಲ್ಲಿ ಉಳ್ಕೊಂತಿದ್ದೀರಾ. ಇಲ್ಲಾಂದ್ರೆ ಕಳಿಸ್ತೀವಿ ನಾವು, ಅಲ್ಲೇ ಹೋಗಿ ರಾಜಕಾರಣ ಮಾಡಿ ಬೇಕಾದ್ರೆ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ನೀವು ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡ್ತೀರಿ? ಅನ್ನ ತಿಂತ ಗೆದ್ದಿರೋ ಕರ್ನಾಟಕದಲ್ಲಿ ನೀವು ಅವ್ರ ಬಗ್ಗೆ ಯಾಕೆ ಧ್ವನಿ ಎತ್ತೀರಿ? ನೀವು ಶೋಭಾ ಕರಂದ್ಲಾಜೆ ಆಗ್ಲಿ, ಸಿ.ಟಿ. ರವಿ ಆಗ್ಲಿ, ಯಾರಾಗ್ಲಿ ಕನ್ನಡದ ಬಗ್ಗೆ ತಂಟೆಗೆ ಬಂದ್ರೆ ನಾವು ಯಾರು ಸಹಿಸಲ್ಲ. ಯಾಕಂದ್ರೆ 40-50 ವರ್ಷದಿಂದ ಹೋರಾಟಗಾರರು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ ಕನ್ನಡಕ್ಕೋಸ್ಕರ. ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆಲೂರು ವೆಂಕಟರಾಯರು ಅವರೆಲ್ಲ ಕನ್ನಡ ಕಟ್ಟಬೇಕು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ. ಅದು ಉಳಿಸ್ಕೊಂಡ್ರೆ ಸಾಕು. ಎಷ್ಟೊಂದು ಹೋರಾಟ ಮಾಡೋಣ ನಾವು. 56 ವರ್ಷ ಈಗ ಹೋರಾಟ ಮಾಡಕ್ಕಾಗತ್ತಾ? ಮುಂದಿನ ಪೀಳಿಗೆ ಯಾರು ಹೋರಾಟ ಮಾಡಕ್ ಬೀದಿಗೆ ಬರಲ್ಲ. ಕನ್ನಡದ ಮಕ್ಕಳು, ರಾಜಕಾರಣ ಹೋಗ್ತಾ ಇದಾರೆ. ಆಟೋ ಚಾಲಕರ ಮಕ್ಕಳು ಹೋರಾಟ ಮಾಡಬೇಕು, ಇಲ್ಲ ಹೋರಾಟಗಾರ ಮಕ್ಕಳೇ ಹೋರಾಟ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ವಿವೇಕಾನಂದ್ ಸರ್ ಮತ್ತು ರಾಘವೇಂದ್ರ ಶಾಮ್ಲೀಲಾ ಅವರಿಗೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇಂಥದ್ದೊಂದು ಬೆಳವಣಿಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ಸರ್ಕಾರ ದ್ವಿಭಾಷಾ ನೀತಿಗೆ ಅಸ್ತು ಅನ್ನುತ್ತಾ ಅಥವಾ ಹಿಂದಿಗೆ ಮಾತ್ರ ಗ್ರೇಡ್ ಕೊಡೋದಕ್ಕೆ ಓಕೆ ಅನ್ನುತ್ತಾ? ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.